you, Lord Jesus. Hallelujah. Thank you, Lord. Hallelujah. 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 ದೇವರನ್ನು ಆರಾಧಿಸುವ ಸಮಯದಲ್ಲಿ ಹಲ್ಲೆಲೂಯ ಆತನ ಆತ್ಮನನ್ನು ತುಂಬಿಸುವನಾಗಿದ್ದ ಪ್ರಿಯರೇ, ಆತ್ಮ ಭರಿತರಾಗಿ ಆತ್ಮ ಪರವಶರಾಗಿ ದೇವರನ್ನು ಆರಾಧಿಸುವ ಮಯಪಡಿಸುವ ನಾವೆಲ್ಲರೂ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿದು ಬಂದಿದ್ದಾನೆ. ನಾವು ಪ್ರತಿಯೊಬ್ಬರ ಆತ್ಮ ಪರವಶ ದೇವರನ್ನು ಆರಾಧಿಸುವ ಮಯಪಡಿಸುವ ಪ್ರಿಯರೇ. ಹಲ್ಲೆಲೂಯ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಕಲ ಉಪಕಾರ ಸ್ಮರಿಸಿ ದೇವರನ್ನು ನಾವು ಕೊಂಡಾಡುವ, ಆರಾಧಿಸುವ, ಕುಣಿದು ಜಿಗಿದು ದೇವರ ಸನ್ನಿಧಾನ ದೇವರಿಗೆ ಮಹಿಮೆ ಪಡಿಸುವ. ಹಲ್ಲೆಲೂಯ. ದೇವರ ವಾಕ್ಯ ಯಾರು ಸ್ತುತಿ ಯಜ್ಞವನ್ನು ಸಲ್ಲಿಸ್ತಾರೋ ಅವರೇ ನನ್ನ ಗೌರವಿಸುವ ನಮ್ಮ ದೇವರನ್ನು. ಸ್ತುತಿ ಆರಾಧನೆ ಬಲ ಸ್ತುತಿ ಯಜ್ಞದ ಮೂಲಕ ನಮ್ಮ ದೇವರನ್ನು ಘನಪಡಿಸುವ, ಗೌರವಿಸುವ ನಾವೆಲ್ಲ ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಮಧ್ಯದಲ್ಲಿ ಸಹೋದರ ಪ್ರಸಾದ್ ಬಂದು ಆರಾಧನೆ ನಡೆಸುವರಾಗಿರ್ತಾರೆ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. Hallelujah. 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 ಸಂತೋಷವಾಗಿದ್ದೀರಾ? Hallelujah. ಸಂತೋಷವಾಗಿದ್ದೀರಾ? ಆಮೆನ್. ನಮ್ಮ ಸಂತೋಷಕ್ಕೆ ಕಾರಣ ಯಾರು? ಆಮೆನ್. ಆಮೆನ್. ನಮ್ಮ ಕರ್ತನು ನಮ್ಮ ಸಂತೋಷಕ್ಕೆ ಕಾರಣನು. Hallelujah. ಕೀರ್ತನೆಗಾರ 106ನೇ ಕೀರ್ತನೆಯಲ್ಲಿ ಈ ತರ ಹೇಳ್ತಾನೆ, ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ಆಮೆನ್. ಆತನ ಕೃಪೆಯು ಶಾಶ್ವತವಾದದ್ದು. ಯೆಹೋವನ ಮಾತುಕಾರ್ಯಗಳನ್ನು ವರ್ಣಿಸಬಲ್ಲವರು ಯಾರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದ ಆದೀತು? ಖಂಡಿತವಲ್ಲ, ಆತ ನಮ್ಮ ಬದುಕಲ್ಲಿ ಅದ್ಭುತಗಳ ಸುರಿಮಾಲೆಯನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ನೋಡ್ತೇವೆ, ಈ ಲೋಕದಲ್ಲಿ ಜನರು ಸಂತೋಷಕ್ಕಾಗಿ ತುಂಬಾ ಪ್ರಯತ್ನವನ್ನು ಮಾಡ್ತಾರೆ. ಅಥವಾ ಎಲ್ಲಾದ್ರೂ ಒಂದು ಸಭೆ ಸಮಾರಂಭಗಳಲ್ಲಿ ಏನಾದರೂ ಸಿಗ್ತದೆ ಅಂತ ಹೇಳುವಾಗ ಸಂತೋಷದಲ್ಲಿ ಓಡಿ ಹೋಗ್ತಾರೆ. ನಮ್ಮ ಸರ್ಕಾರ ಕೊಡ್ತಾ ಇದೆ ಉಚಿತ ಭಾಗ್ಯ. ಹಲ್ಲೆಲೂಯಾ. ಆಮೇಲೆ ಗೊತ್ತಾ ನಿಮಗೆ, ಆ ಒಂದು ದುಡ್ಡು ಇರ್ಬೋದು, ಅದು ಅನುಕೂಲ ಆಗ್ಬೋದು ನಮ್ಗೆ, ಆದ್ರೆ ಎಷ್ಟು ದಿವಸ? ಆದ್ರೆ ಶಾಶ್ವತವಾದಂತ ಕೃಪೆಯನ್ನು, ಶಾಶ್ವತವಾದಂತ ಜೀವಿತವನ್ನು ಕೊಡುವಂತ ನಮ್ಮ ದೇವರು. ಆಮೇನ್. ಯಾರಿಂದ ಕೂಡ ಕಸಿಲಿಕ್ಕಾಗದಂತ, ಯಾರಿಂದ ಕೂಡ ತೆಗೆಯಲಿಕ್ಕಾದಂತ ಆಶೀರ್ವಾದ ನಮ್ಮ ಕರ್ತನು ಕೊಡ್ತಾನೆ. ಹಲ್ಲೆಲೂಯ. ಕೀರ್ತನೆಗಾರ 150ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನಾವು ಓದುವ. ಹಲ್ಲೆಲೂಯ. ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದರ್ಶನವಾದ ಆಕಾಶ ಮಂಡಲ ಆತನ ಸ್ತುತಿಸಿರಿ, ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ, ಕೊಂಬೂತುತ್ತಾ ಆತನನ್ನು ಸ್ತುತಿಸಿರಿ, ಸ್ವರ ಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ, ತಾಳದಿಂದ ಆತನನ್ನು ಸ್ತುತಿಸಿರಿ, ಜಲ್ಲರಿಂದ ಆತನನ್ನು ಸ್ತುತಿಸಿರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಿರಿ. ಹಲ್ಲೆಲೂಯಾ. ಖಂಡಿತವಾಗಲೂ ಕರ್ತನು ಮಾಡಿದಂಥ ಉಪಕಾರಗಳಿಗೆ ಸರಿಯಾಗಿ ನಮ್ಮ ಹತ್ರ ಸ್ತುತಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಷ್ಟು ಪದಗಳು ಆತನಿಗೆ ಕಡಿಮೆ. ಒಂದು ನಾವು ಸಭೆಗಳಿಗೆ ಹೋಗುವಾಗ ಧಾರ್ಮಿಕ ಪದಗಳಲ್ಲಿ ಒಂದು ಹಾಡು ಈ ತರ ಇದೆ, ಸಹಸ್ರ ನಾಲಿಗೆ ನನಗಿದ್ದು ಸಹಸ್ರ ಬಾಯಿಗಳಿದ್ದರೆ, 1000 ನಾಲಿಗೆ ನಮಗಿದ್ರು 1000 ಬಾಯಿ ನಮ್ಗೆ ಒಬ್ಬರಿಗಿದ್ರು ಅದನ್ನು ಕೊಂಡಾಡಿದ್ರು ಆತನಿಗೆ ಕಡಿಮೆ. ಆತನಿಗೆ ಸರಿಯಾಗಿ, ಆತನ ತಕ್ಕಂತೆ, ಆತನ ಮಹಿಮೆಗೆ ತಕ್ಕಂತೆ, ಆತನ ಪ್ರಭಾವಕ್ಕೆ ತಕ್ಕಂತೆ ಸೂಚಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೂ ದೇವರು ಕೊಟ್ಟಂತ ಒಳ್ಳೆ ಒಂದು ಸಮಯಕ್ಕಾಗಿ ದೇವರನ್ನು ಕೊಂಡಾಡುತ್ತಾ ದೇವರು ನಮ್ಮ ಮಾಡಿದಂತ ಅದ್ಭುತಗಳನ್ನು ನೆನೆಸಿ ಆತನ ಘನಪಡಿಸುವ. 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನ ಪ್ರಸನ್ನತೆ ಈ ಲೋಕದೆಲ್ಲ ಚಲಿಸುವಾಗ ಎಲ್ಲೆಲ್ಲ ಯೇಸು ಸ್ವಾಮಿ ಹೋದ್ರು ಅಲ್ಲೆಲ್ಲ ಅದ್ಭುತ ನಡೆಯಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಕಡೆಯಲ್ಲಿ ನಿದ್ರೆ ಮಾಡುವಾಗ ಒಂದು ಶಿಷ್ಯರ ಜೊತೆಯಲ್ಲಿ ಹೋಗುವಾಗ ಬಿರುಗಾಳಿಯನ್ನು ನೋಡಿ ಅವರು ಭಯಪಡ್ತಾರೆ, ಯೇಸುವನ್ನು ಎಬ್ಬಿಸ್ತಾರೆ. ಯೇಸುವಿನ ಒಂದೇ ಒಂದು ಮಾತು ಆ ಬಿರುಗಾಳಿಯನ್ನ ಶಾಂತಗೊಳಿಸಿದೆ. 38 ವರ್ಷಗಳಿಂದ ರಕ್ತ ಕುಸುಮ ರೋಗದಲ್ಲಿ ಅಥವಾ ಯಾವುದೋ ಒಂದು ರೋಗದಲ್ಲಿ, ಪಾರ್ಶ್ವವಾಯು ರೋಗದಲ್ಲಿ, ಆ ಒಂದು ಬೆಸ್ಸತ್ತ ಕೊಳದ ಬಳಿಯಲ್ಲಿ ಆತನು ಆ ಒಂದು ಪ್ರಸನ್ನತೆಗಾಗಿ ಕಾಯ್ತಾ ಇರ್ತಾನೆ. ನಮ್ಮಲ್ಲಿ ಕೂಡ ಅನೇಕ ಜನ ಇರಬಹುದು, ಯಾವಾಗ ನನ್ನ ಸರದಿ, ಯಾವಾಗ ನನ್ನ ದಿನ. ಖಂಡಿತವಾಗಲು ಕರ್ತನು ಯಾವಾಗ ಈ ಲೋಕಕ್ಕೆ ಬಂದನೋ ಅಲ್ಲಿಂದ ನಮ್ಮ ದಿನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಸಮಸ್ಯೆಗಳಿಂದ, ಎಲ್ಲ ರೋಗಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ನಿರಾಶೆಗಳಿಂದ, ಎಲ್ಲ ಅಸಮಾಧಾನದಿಂದ ನಮ್ಮ ಕರ್ತನು ಬಿಡುಗಡೆಯನ್ನು ಕೊಡಲು ಶಕ್ತನು. ಹಲ್ಲೆಲೂಯಾ. ಆತನೊಂದು ಪ್ರಸನ್ನತೆ ಖಂಡಿತವಾಗಲು ನಮ್ಮ ಜಾಗದಲ್ಲಿ, ನಮ್ಮ ಮೇಲೆ, ನಮ್ಮ ಸಭೆಯಲ್ಲಿ, ನಮ್ಮ ಪ್ರತಿಯೊಂದು ಭಾಗದಲ್ಲಿ ಬರುವಾಗ ದೊಡ್ಡ ಅದ್ಭುತ ಖಂಡಿತವಾಗಿ ನಡೀತದೆ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ನಮಗೆ ಜೀವ ಇದೆ, ಆತನ ಪ್ರಸನ್ನತೆಯಲ್ಲಿ ನಮಗೆ ಸಮೃದ್ಧಿ ಇದೆ, ಆತನ ಪ್ರಸನ್ನತೆ ನಮಗೆ ಅನುಗ್ರಹ ಇದೆ, ಆತನ ಪ್ರಸನ್ನತೆಯಲ್ಲಿ ನಮಗೆ ಆರೋಗ್ಯ ಇದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಅಪ್ಪ.
ಅಪ್ಪ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಸುರಿಸು, ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ಆ ಪಂಚಶತಮ ಹಬ್ಬದ ಹಾಲಲ್ಲಿ ಇಳಿದು ಬಂದಂತ ಒಂದು ದೈವಿಕ ಪ್ರಸನ್ನತೆ, ಈ ಚರಿತ್ರೆ ನಿಭಾಗ ಮಾಡಿದಂತ ಪ್ರಸನ್ನತೆ, ಲೋಕದಲ್ಲಿ ವ್ಯತ್ಯಾಸವಾಗಿ ಗಲಿಬಿಲಿಯಾಗಿ ನಡೆಸಿದಂತ ಪ್ರಸನ್ನತೆ. ಥ್ಯಾಂಕ್ ಯು ಜೀಸಸ್. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ, ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ, ಪ್ರಸನ್ನತೆಯಲ್ಲಿ ಆರೋಗ್ಯ ಇದೆ, ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇಂದು ಅಧಿಕ ಎಲ್ಲರೂ ಕೇಳುವ ದೇವರೇ, ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ. ನನ್ನ ಅಡಗುತ್ತಾಳ ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಓ ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಈ ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಅಲ್ಪನನ್ನ ಮೇಲೆತ್ತುವಂತ ಅಲ್ಪನ ಮೇಲೆತ್ತುವುದು ನಿನ್ನ ದಯೆಯು, ಅದ್ಭುತ ಮಾಡುವಂಥದ್ದು, ಅದ್ಭುತವ ಮಾಡುವುದು ನಿನ್ನ ಕರುಣೆಯು. ಹೇಳುವ ಪ್ರಸನ್ನತೆ 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 ಹೇಳುವ ದೇವರೇ, ನಿನ್ನ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು ಸ್ವಾಮಿ. ನನ್ನ ಮನೆಯಲ್ಲಿ, ನನ್ನ ಜೀವಿತದಲ್ಲಿ, ನಾನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ನಿನ್ನ ಅಧಿಕವಾದ ಪ್ರಸನ್ನತೆ ಯೇಸುವೇ ನನ್ನ ಮೇಲೆ ಆಳ್ವಿಕೆ ಮಾಡಪ್ಪ. ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ. ನನ್ನ ಅಡಗುತ್ತಾಳ ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ ನೀನಿಲ್ಲದೆ ನಾ ಬಾಳಲಾರೆನು. ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಅಲೆಗಳನ್ನು ಅಡಗಿಸುವಂತ ಆ ಪ್ರಸನ್ನತೆ ಸ್ವಾಮಿ. ಹಾಲೆಲೂಯಾ. ಓ ಕರ್ತನೇ, ಹಾಲೆಲೂಯಾ. ಅದ್ಭುತಗಳನ್ನ ಅಪ್ರಮೆ ಮಹತ್ಕಾರ್ಯ ನಡೆಸುವಂತ ಪ್ರಸನ್ನತೆ ಸ್ವಾಮಿ ನಮ್ಮ ಮಧ್ಯದಲ್ಲಿ ಸಲ್ಲಿಸ ಮಾಡಪ್ಪ.
ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾಗೋದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾಗೋದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ಸ್ವಾಮಿ, ಮಾತು ಸಾಕು ನನ್ನ ಬಾಳಿಗೆ. ಹೇಳುವ ಪ್ರಸನ್ನತೆ ಪ್ರಸನ್ನತೆ ಪ್ರಸನ್ನತೆ. ನಿನ್ನ ಪ್ರಸನ್ನ ಸ್ವಾಮಿ, ಕಡಲ ಮೇಲೆ ನಡೆದಂತ ಅದ್ಭುತ ಪಾದಗಳು ಆ ಪ್ರಸನ್ನತೆ ಸ್ವಾಮಿ. ಲೋಕದಲ್ಲಿ ಜೀವಿಸುವಾಗಲೂ ನಡೆಯುವಾಗಲೂ ಅದೇ ಪ್ರಸನ್ನತೆ ಮೇಲೆ ಸುರಿಸಪ್ಪ. ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆ, ನನ್ನ ಅಡಗುತ್ತಾಳ ನೀನೆಲ್ಲದೆ ಬಾಳ ಅರಿವು. ನಿನ್ನ ಪ್ರಸನ್ನತೆ ನನ್ನ ಅಡಗುತ್ತಾಳ ನೀನೆಲ್ಲದೆ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಸಮೃದ್ಧಿ ಇದೆ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ. ಹೌದಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನನಗೆ ಅನುಗ್ರಹ ಇದೆ, ನನಗೆ ನನ್ನ ಕುಟುಂಬಕ್ಕೆ ನಾನು ಮಾಡುವಂತ ಎಲ್ಲ ಕೆಲಸ ಕಾರ್ಯಕ್ಕೆ ಅಪ್ಪ ಅಪ್ಪ ನಿನ್ನ ಪ್ರಸನ್ನತೆ ಒಂದೇ ಸಾಕು ಸ್ವಾಮಿ. ಆರೋಗ್ಯವಿದೆ ಪ್ರಸನ್ನತೆ ಅಪ್ಪ, ಅದೇ ಪ್ರಸನ್ನತೆ ಸ್ವಾಮಿ. ನಾನು ಅವ್ರನ್ನ ಮದುವೆಯಲ್ಲಿ ಓ ನೀ ನನ್ನ ದ್ರಾಕ್ಷರಸನ್ನಾಗಿ ಮಾಡಿದ ಪ್ರಸನ್ನತೆ, ಅನೇಕ ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ನರಳುತ್ತಿದ್ದಂತ ಆ ಗೊಂಡೆಯಲ್ಲಿ ಇಳಿದಂತ ಅದೇ ಪ್ರಸನ್ನತೆ, ನಿನ್ನ ಬಟ್ಟೆ ಮೇಲೆ ಇದ್ದಂತ ಅದೇ ಪ್ರಸನ್ನತೆ, ಪೌಲ ಸೀಲ ನಡೆದು ಹೋಗುವಾಗ ಓ ಹುಟ್ಟು ಹುಟ್ಟೆ ಗುಣ ಮಾಡಿದ ಅದೇ ಪ್ರಸನ್ನತೆ ಸುರಿ ಮಾಡಪ್ಪ. ನಿನ್ನ ಅಡಗುತ್ತಾಳ ನೀನಿಲ್ಲದೆ ಬಾಳಲಾರೆವು. ಅಪ್ಪ ಹೌದು ಸ್ವಾಮಿ, ನನ್ನ ಪ್ರಸನ್ನತೆ ನಾನು ಬಾಳುವುದಿಲ್ಲಪ್ಪ. ನನ್ನ ಬಾಳು ಕರ್ತನೆ ಅದು ಸಮೃದ್ಧಿಯಾಗಿ ನಿನ್ನ ಪ್ರಸನ್ನತೆ ಬೇಕಪ್ಪ. ನನ್ನ ಬಾಳು ಸ್ವಾಮಿ ಸುಂದರವಾಗಲು ನಿನ್ನ ಪ್ರಸನ್ನತೆ ನಾನು ನಿಂಬಾಲಿಸಲಾಗಿರಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಸನ್ನತೆಯಲ್ಲಿ ನನ್ನ ಜೀವ ಇದೆ, ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹ ಇದೆ, ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯ ಇದೆ. ಥ್ಯಾಂಕ್ ಯು ಜೀಸಸ್. ಓ ಗ್ಲೋರಿ ಹಲ್ಲೆಲೂಯಾ. ಅಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಅಪ್ಪ. ಈ ಲೋಕವನ್ನು ಜಯಿಸಲು, ಈ ಲೋಕದಲ್ಲಿ ಜೀವಿಸಲು ಕರ್ತನೆ ನನ್ನ ದೈವಿಕ ಪ್ರಸನ್ನತೆಯನ್ನು ಕರ್ತನೆ ಓ ನಾನು ಹಿಂಬಾಲಿಸುವ ನಾವು ಹೊರುವಂತೆ ನನ್ನ ಮಹಿಮೆ ಅಭಿಷೇಕ ಕರ್ತನೆ ಓ ನಮ್ಮ ಮೇಲೆ ಸುರಿಯಲಿ ಕರ್ತನೆ. ಹಲ್ಲೆಲೂಯಾ, ಗ್ಲೋರಿ, ಹಲ್ಲೆಲೂಯಾ. ಓ ನಿನಗೆ ವಂದನೆ ರಾಜನೇ. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ ಕರ್ತನೆ. ಅದ್ಭುತನೇ ನಿಮಗೆ ಸ್ತೋತ್ರ ಕರ್ತನೆ. ನಿಮಗೆ ವಂದನೆ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಅನೇಕ ಜನರು ನಮ್ಮನ್ನು ಕೈ ಬಿಡಬಹುದು, ಅನೇಕ ವೈದ್ಯರು ಕೂಡ ಹೇಳ್ಬೋದು ಖಂಡಿತವಾಗಿ ನಮ್ಮಿಂದ ಸಾಧ್ಯವಿಲ್ಲ. ಎಲ್ಲ ಕಡೆಗಳಲ್ಲಿ ನೋಡ್ತೇವೆ ನಾವು, ಅನೇಕ ಕಡೆಗಳಲ್ಲಿ
ದೇವರ ಕಡೆಗೆ ಮುಖ ಮಾಡ್ತಾರೆ ಎಲ್ಲರೂ, ವೈದ್ಯರೆಲ್ಲ, ಅನೇಕ ವಿಜ್ಞಾನಿಗಳು. ಹಾಲೆಲೂಯ. ಖಂಡಿತ ನಮ್ಮ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಅದು ಮನುಷ್ಯರಿಗೆ ಅಸಾಧ್ಯ, ಆ ದೇವರಿಗೆ ಎಲ್ಲವೂ ಸಾಧ್ಯ. ಹಾಲೆಲೂಯ. ಸಕಲವನ್ನ ಸೃಷ್ಟಿಸಿದಂತ ದೇವರನ್ನ ಈ ಸಮಯದಲ್ಲಿ ನಾವು ಕುಣಿದಾಡುತ್ತಾ ಕರಗಳನ್ನು ತಟ್ಟು ನಮ್ಮ ಕರ್ತನನ್ನು ಘನಪಡಿಸುವ. ಹಾಲೆಲೂಯ. ಆಮೆನ್. ಎಲ್ಲ ನಮ್ಮ ಬಾಯಿಗಳನ್ನು ತೆರೆದು ಹೃದಯ ಅಂತರಾಳದಿಂದ ಆತನು ಮಾಡಿದ ಅದ್ಭುತಗಳನ್ನು ನೆನೆಸಿ ಆತನು ಘನಪಡಿಸುವ. ಸಂತೋಷದಿಂದ ನಗುತ್ತಾ ಕುಣಿದಾಡುತ್ತಾ ಕರ್ತನನ್ನು ಘನಪಡಿಸುವ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಎಲ್ಲ ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಎಲ್ಲವೂ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವು ಒಂದು ಕೂಡ ಇಲ್ಲ. ನಿನಗೆ ಸಮಾನರು ಯಾರು ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಕುರುಡರ ಕಣ್ಗಾಳ ತೆರೆದೆ, ಕಿವುಡರ ಕಿವಿಗಾಳ ತೆರೆದೆ, ಕುರುಡರ ಕಣ್ಗಾಳ ತೆರೆದೆ, ಎಲ್ಲ ಕಿವಿಡರ ಕಿವಿಗಾಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳನ್ನು ಸ್ವಸ್ಥಪಡಿಸುವ ಸತ್ತವರನ್ನು ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸತ್ತವರನ್ನು ಎಬ್ಬಿಸಿರುವೆ. ಸಾಧ್ಯ ನಿನಗೆ ಸಾಧ್ಯ, ಎಲ್ಲವೂ ಸಾಧ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಚಚ್ಚಿರುವೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ನಮ್ಮ ದೇವರು ಪರಾಕ್ರಮಿಯಾದ ದೇವರು, ಪರಲೋಕದ ನಮ್ಮ ತಂದೆಯು, ಆತನಿಗೆ ಅಸಾಧ್ಯ ಒಂದು ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ. ನಿನಗೆ ಸಮಾನರು ಯಾರೂ ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣಲು. ನಂಬಿಕೆ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ನಿನ್ನ ಮಹಿಮೆಯ ನಾನು ಕಾಣಲು. ನಾ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ಕರ್ತನಿಗೆ. ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ,
ಅಸಾಧ್ಯವು ಒಂದು ಕೂಡ ಇಲ್ಲ. ನಿನಗೆ ಸಮಾನರು ಯಾರು ಆತನಿಗೆ ಸಮಾನನಾದ ದೇವರು ಈ ಲೋಕದಲ್ಲೇ ಇಲ್ಲ. ಆಮೆನ್. ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ನಮ್ಮ ಕರ್ತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ ಇಲ್ಲಿ? ಹಾಲೆಲೂಯ. ನಿಮ್ಮ ನೋಡುವಾಗ ನನಗೆ ಅನಿಸ್ತಾ ಇಲ್ಲ. ಹಾಲೆಲೂಯ. ಕರ್ತನು ದೇವರಿಗೆ ಸಾಧ್ಯವಿಲ್ವಾ? ನಿಮ್ಮ ನೋಡುವಾಗ ನನಗೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ದೇವರಿಗೆ ಎಲ್ಲವೂ ಸಾಧ್ಯ. ಕೆಂಪು ಸಮುದ್ರವನ್ನೇ ಇಬ್ಬಾಗ ಮಾಡಿದಂಥ ದೇವರು ನಮ್ಮ ಕರ್ತನು. ಹಾಲೆಲೂಯ. ತಿಪ್ಪೆಯಲ್ಲಿ ಇದ್ದಂಥ ನಮ್ಮ ನೆತ್ತಿ ರಾಜರೊಂದಿಗೆ ಕುಳಿಸಿದಂಥ ದೇವರು. ಹಾಲೆಲೂಯ. ಮಕ್ಕಳೇ, ಎಲ್ಲ ವಿಷಯಕ್ಕೆ ಮಾರ್ಕ್ಗೆ ಒಂದು 10 ಮಾರ್ಕ್ 1 ಮಾರ್ಕ್ ಸಿಕ್ಕಿದ್ರೆ ನಾವು ಸಂತೋಷ ಪಡ್ತೇವೆ. ನಮ್ಮ ಜಾಬಲ್ಲಿ ಇಂಕ್ರಿಮೆಂಟ್ ಆದರೆ ಸಂತೋಷ ಪಡ್ತೇವೆ. ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಸಂತೋಷ ಪಡ್ತೇವೆ. ಏನೋ ಒಂದು ರಜೆ ಸಿಕ್ಕಿದ್ರೆ ಸಂತೋಷ ಪಡ್ತೇವೆ. ಆದರೆ ನಿತ್ಯವೂ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ನಮಗೆ ಬಿಡುಗಡೆ ಕೊಟ್ಟಂಥ ಕರ್ತನನ್ನು ನಾವು ಎಷ್ಟು ಸಂತೋಷಪಟ್ಟು ಆತನನ್ನು ಕೊಂಡಾಡಬೇಕು. ಹಾಲೆಲೂಯ. ದಾವೀದನ ವಿಷಯದಲ್ಲಿ ನೋಡ್ತೇವೆ, ಆತನು ಕುರಿಗಳನ್ನು ಕಾಯುವಂಥ ಮನುಷ್ಯನ. ಆತನ ಯಾರು? ಮೊನ್ನೆ ಸೇವಕರು ಹೇಳ್ತಾರೆ, ರಾಜರು ಮಾತ್ರ ದೇವರನ್ನು ಕೊಂಡಾಡ್ತಾರೆ. ಯಾಕೆ ಹೇಳಿ? ಕುರಿ ಕಾಯುವಂಥ ದಾವೀದನ ದೇವರು ರಾಜನನ್ನು ಮಾಡಿದ. ಹಾಲೆಲೂಯ. ನೀವು ರಾಜರುಗಳಲ್ವಾ? ಹಾಲೆಲೂಯ. ನನಗೆ ಅನಿಸ್ತಾ ಇಲ್ಲ. ಹಾಲೆಲೂಯ. ಇದು ಒಳ್ಳೆ ಒಂದು ಅವಕಾಶ. ಯಾಕಂದ್ರೆ ಲೋಕದಲ್ಲಿ ವಾರ ಇಡೀ ನಾವು ಕುಣಿತೇವೆ, ಇರುವುದೊಂದು 2 ಗಂಟೆ. ಆ ಕರ್ತನನ್ನು ನಾವು ಎಷ್ಟು ಕೊಂಡಾಡಿದ್ರು ಕಡಿಮೆ. ದಾವೀದನು ಆ ಒಂದು ಜನರ ಮುಂದೆ ಎಲ್ಲ ಇಡೀ ಎಂತ ಹೇಳ್ತಾರೆ, ಅವರ ಪ್ರಜೆಗಳ ಮುಂದೆ ಆತನೊಂದು ಏಪೋದಿನ ನಾರಿನ ಒಂದು ಚಿಕ್ಕ ಒಂದು ಬಟ್ಟೆಯನ್ನು ಧರಿಸಿಕೊಂಡು ಆ ಮಂಜೂಷದ ಮುಂದೆ ಕುಣಿತಾನೆ. ಹಾಲೆಲೂಯ. ಯಾರಿಗೆ ಗೊತ್ತಿದೆ? ಯಾರಿಗೆಲ್ಲ ಗೊತ್ತು? ಹಾಲೆಲೂಯ. ಖಂಡಿತವಾಗಲು ಕರ್ತನು ಮಾಡಿದ ಉಪಕಾರ ನೆನೆಸಿ ಆತ ನಮ್ಮ ಹತ್ರ ಏನು ಕೇಳುವುದಿಲ್ಲ. ಹಾಲೆಲೂಯ. ಚಿನ್ನ ಬೇಡ, ಬಂಗಾರ ಬೇಡ, ಆಸ್ತಿ ಬೇಡ, ಏನು ಬೇಡ, ನಮ್ಮ ಹೃದಯ ಬೇಕು ಆತನಿಗೆ. ಆತ ನಮ್ಮ ಹೃದಯದಲ್ಲಿ ವಾಸಿಸ್ತಾನೆ. ಹಾಲೆಲೂಯ. ಮಕ್ಕಳೇ, ಸಂತೋಷ ಇಲ್ವಾ? ನಾವು ಸೋಲಲ್ಲಿ ಕೂಡ, ದುಃಖದಲ್ಲಿ, ಕಣ್ಣೀರಲ್ಲಿ, ಈ ಲೋಕದಲ್ಲಿ ಕಷ್ಟ ಇಲ್ಲದವರು ಯಾರಾದಿದ್ರೆ ಇಲ್ಲಿ? ಕಷ್ಟ ಇಲ್ಲದವರು. ಹಾಲೆಲೂಯ. ಆಮೇನ್. ಒಬ್ಬರಿಗಾಗಿ ಸ್ತೋತ್ರ. ಎಲ್ರಿಗೂ ಕಷ್ಟ ಇದೆ. ದೇವರ ಅದಕ್ಕೆ ಹೇಳುದು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ. ಯೇಸು ಮೇಲೆ ಕಡ್ದದ್ದೇ ಕಷ್ಟದವರಿಗೋಸ್ಕರ ಬಂದದ್ದು. ಹಾಲೆಲೂಯ. ಈ ಲೋಕದ ಕಷ್ಟ ಇಲ್ಲದನ್ನು ಯಾರಿಲ್ಲ. ಅದಕ್ಕಾಗಿ ಯೇಸು ಎಲ್ಲ ಕಷ್ಟಪಡ ಹೊರೆ ಹೊತ್ತು. ಎಲ್ಲ ವಿಷಯದಲ್ಲಿ ಕಷ್ಟ ಇದೆ. ಸ್ವಲ್ಪ ಶರ್ಟ್ ಟೈಟ್ ಆದರೂ ಎಲ್ಲ ಟೆನ್ಷನ್ ಆಗ್ತಾರೆ, ಪ್ಯಾಂಟ್ ಲೂಸ್ ಆದರೂ ಟೆನ್ಷನ್ ಆಗ್ತಾರೆ, ಎಲ್ಲದಕ್ಕೂ ಟೆನ್ಷನ್ ಆಗ್ತಾರೆ. ಹಾಲೆಲೂಯ. ಅದಕ್ಕೋಸ್ಕರ ನಿಮ್ಮ ಚಿಂತೆನೆಲ್ಲ ನನ್ನ ಮೇಲೆ ಹಾಕಿದ್ರೆ ವಾಕ್ಯ ಹೇಳ್ತದೆ. ಹಾಲೆಲೂಯ. ಕರ್ತನು ನಮಗೆ ದೊಡ್ಡ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆತನ ಬಿಡುಗಡೆಗೆ ಸರಿಯಾಗಿ ನಮಗೆ ಸಾಧ್ಯ. ನಾನು ವಾಕ್ಯ ಹೇಳಿದೆ, ಅದಕ್ಕೆ ಆತನನ್ನು ಮಾಡಿದ ಉಪಕಾರಕ್ಕೆ ಸರಿಯಾಗಿ ಆತನ ವರ್ಣಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅದು ನಮ್ಮ ಜ್ಞಾನಕ್ಕೆ ಮಿಗಿಲಾಗಿ
ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡಿದ. ಆದರೆ ನಮ್ಮ ಜ್ಞಾನಕ್ಕೆ ಅಥವಾ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಆತನನ್ನು ಗಣಪಡಿಸುವ ನಾವು. ಹಾಲೆಲೂಯ. ಒಂದು ಒಳ್ಳೆ ಅವಕಾಶ ನಮಗೆ. ನಾವು ಲೋಕದ ಮದುವೆಗಳಲ್ಲಿ ಎಂಜಾಯ್ ಮಾಡ್ತೇವೆ. ಮದುವೆ ಮುಗಿದ ಮೇಲೆ ಅದು ಎಂಜಾಯ್ ಕೂಡ ಮುಗ್ದೋಗ್ತದೆ. ಆದರೆ ಈ ಎಂಜಾಯ್ ಆ ಥರ ಅಲ್ಲ. ದೇವರು ಹೇಳ್ತಾನೆ, ಈ ಲೋಕದಲ್ಲಿ ಕೊಡುವಂಥ ಸಮಾಧಾನ ನಿಮ್ಗೆ ಕೊಡಲಿಲ್ಲ, ಶಾಶ್ವತವಾದ ಸಮಾಧಾನವನ್ನು ಕೊಡಲಿಕ್ಕೆ ಆತನು ಬಂದಿದ್ದಾನೆ. ಹಾಲೆಲೂಯ. ಅದನ್ನು ಯಾರಿಗೂ ಕೂಡ ತೆಗಿಲಿಕ್ಕೆ ಆಗಲ್ಲ. ಹಾಲೆಲೂಯ. ಈ ಸಮಯದಲ್ಲಿ ನಾವು ಕುಣಿದು ಕರ್ತನ ಗಣಪಡಿಸುವ. ಹಾಲೆಲೂಯ. ತುಂಬಾ ಜನ ಹೇಳ್ತಾರೆ ಕುಣಿದು ಆರಾಧಿಸ್ತಾರಂತ. ಕರ್ತನ ಮುಂದೆ ನಾವು ರಾಜರೋಷವಾಗಿ ಆತನನ್ನು ಗಣಪಡಿಸಬೇಕು. ಹಾಲೆಲೂಯ. ಆತನ ಇಷ್ಟಪಡ್ತಾನೆ. ದೇವರು ನಮ್ಮನ್ನು ಉಂಟು ಮಾಡಿದ ಉದ್ದೇಶ ಅದೇ. ನಮ್ಮನ್ನು ಉಂಟು ಮಾಡಿದ ಯಾಕಾಗಿ? ನನ್ನ ಮಕ್ಕಳು ನನ್ನನ್ನು ಆರಾಧಿಸಬೇಕು. ಹಾಲೆಲೂಯ. ಆಮೇನ್. ನನ್ನ ಜೊತೆಲಿ ಯಾರಿದ್ದೀರಾ? ಆಮೇನ್. ಹಾಲೆಲೂಯ. ನಮಗೆ ಹಬ್ಬದ ವಾತಾವರಣ, ನಮಗೆ ಡೈಲಿ ಹಬ್ಬ. ಹಾಲೆಲೂಯ. ಲೋಕದವರಿಗೆ ಹಬ್ಬ ಬಂದಾಗ ಮಾತ್ರ ಅಲ್ಲ ಸಂತೋಷ ಪಡ್ತಾರೆ, ಅದು ಡೈಲಿ. ಕ್ರಿಸ್ತನಲ್ಲಿ ನಾವು ಸಂತೋಷ ಪಡ್ಬೇಕು. ಹಾಲೆಲೂಯ. ಎಲ್ಲರೂ ಜೋರಾಗಿ ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದನಯ್ಯ. ಮನುಷ್ಯರನ್ನು ಬೀಳಿಸಲು ಪರಲೋಕ ತೆರೆಯ ಶಿಲುಬೆಯ ಹೊತ್ತಾನಯ್ಯ. ಹೇಳಿ. ಪಾಪವನಿಗಿಸಲು ಶಾಪವನಿಗಿಸಲು ಈ ಲೋಕ ಬಂದನಯ್ಯ. ಮನುಷ್ಯರನ್ನು ಬೀಳಿಸಲು ಪರಲೋಕ ತೆರೆಯ ಶಿಲುಬೆಯ ಹೊತ್ತಾನಯ್ಯ. ಕಣ್ಣೀರನ್ನು ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರನ್ನು ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಯಾರು? ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಎಲ್ಲ ಜೋರಾಗಿ ನನ್ನ ಯೇಸು, ನನ್ನ ಯೇಸು, ಯಾರು? ನನ್ನ ಯೇಸು, ನನ್ನ ಎಲ್ಲ ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಕೇಳಿದನಯ್ಯ. ಆಸೆಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನು ಕೇಳಿ ಎಲ್ಲ ಕೊಡಿ ಆತನಿಗೆ. ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ಆಸೆಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ನ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದನಯ್ಯ. ನ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದನಯ್ಯ. ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಎಲ್ಲ ಹೇಳಿ. ಯಾರು? ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಎಲ್ಲ ಜೋರಾಗಿ ಎಲ್ಲ ಮರೆತಾರು ತಂದೆ ನಿನ್ನ ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತಾರು ಸಂಬಂಧವು ಯೇಸು ನಿನ್ನ ಕೈ ಖಂಡಿತ ಆತನ ಕೈ ಬಿಡುವುದಿಲ್ಲ. ತಾಯಿ ನಿನ್ನ ಮರೆತಾರು ತಂದೆ ನಿನ್ನ ಯೇಸು ನಿನ್ನ ತೊರೆಯುವುದಿಲ್ಲ. ಸ್ನೇಹಿತರು ಮರೆತಾರು ಸಂಬಂಧವು ಯೇಸು ನಿನ್ನ ಕೈ ಬಿಡಲಾರ. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ಎಲ್ಲೆಡೆ ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು.
ಯೇಸು ನನ್ನ ಯೇಸು ಪಾಪವನಿಗಿಸಲು ಶಾಪವನು ಈ ಲೋಕ ಬಂದನೆಯ ಮನುಷ್ಯನನ್ನು ಬಿಡಿಸಲು ಪರಲೋಕ ಸಿಲುಬೆಯ ಮುತ್ತಾದೆಯ ಪಾಪವನಿಗಿಸಲು ಶಾಪವನು ಈ ಲೋಕ ಬಂದನೆಯ ಮನುಷ್ಯನನ್ನು ಬಿಡಿಸಲು ಪರಲೋಕ ಸಿಲುಬೆಯ ಮುತ್ತಾದೆಯ ಕಣ್ಣೀರ ಒರೆಸಿದಾನೆಯ ಸಂತೋಷವ ತಂದಾನೆಯ ಕಣ್ಣೀರ ಒರೆಸಿದಾನೆಯ ಸಂತೋಷವ ತಂದಾನೆಯ ನನ್ನ ಯೇಸು ನನ್ನ ಯೇಸು ನನ್ನ ಯೇಸು ನನ್ನ ಶಾಶ್ವತವಾದ ಶಾಂತಿ ಸಂತೋಷವನ್ನು ಕೊಟ್ಟಂತ ನಮ್ಮ ದೇವರು ಅದನ್ನ ಕೃಪೆಯು ಶಾಶ್ವತವಾದ 106ನೇ ಕೀರ್ತನೆ ನಂಗೆ ಓದಿದ್ವಿ. ಶಾಶ್ವತವಾದ ಯಾರು ಕೂಡ ಕಸಿದುಕೊಳ್ಳದಾರದಂತ ಸಂತೋಷವನ್ನ ಆತನ ನಮಗೆ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಹಾಲೆಲೂಯ ಹಾಲೆಲೂಯ. ಆತನ ಪ್ರೀತಿಗಾಗಿ, ಆತನ ಕೃಪೆಗಾಗಿ, ಆತನ ಮಾಡಿದಂಥ ತ್ಯಾಗಕ್ಕಾಗಿ ಆತನ ಎಷ್ಟು ಕೊಂಡಾಡಿದ್ರು ಆತನಿಗೆ ಕಡಿಮೆ ನಾವು. ಹಾಲೆಲೂಯ. ಹಾಡುವ ಸಮಯದಲ್ಲಿ ಆರಾಧನೆ ಯೇಸುವೆ ನನ್ನ ದೇವರೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಎಲ್ಲರ ಕರಗಳನ್ನು ತಟ್ಟುತ್ತಾ ಕುಣಿತಾ ಆತನ ಗಣಪಡಿಸ ಎಲ್ಲರೂ. ಬಾಳಿನ ಒಡೆ ಅಲ್ವಾ ಯೇಸು? ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ನಮ್ಮ ದೇವರು ಇರುವಾತನು ಇರುವಾತನೇ ನಿನ್ನ ಆರಾಧಿಸುವೆ, ನಮ್ಮ ದೇವರು ಪರಿಶುದ್ಧನು ನಿನ್ನ ಆರಾಧಿಸುವೆ. ಓ ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಎಲ್ಲೆಲ್ಲೂ ಇರುವ ಎಲ್ಲೋರಿ, ಎಲ್ಲೆಲ್ಲೂ ಇರುವ ಎಲ್ಲೋರಿ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ
ನನ್ನ ಯೆಹೋವ ದೇವರಿಗೆ. ಯೆಹೋವ ರಫ ನಿನ್ನ ಆರಾಧಿಸುವೆ, ಮೆಸ್ಸಿಯನೇ ನನ್ನ ಆರಾಧಿಸುವೆ. ಆರೋಗ್ಯದಾಯಕನಾದ ಯೆಹೋವ ರಫ ನಿನ್ನ ಆರಾಧಿಸುವೆ, ಮೆಸ್ಸಿಯನೇ ನಿನ್ನ ಆರಾಧಿಸುವೆ. ರೋಗನಿಗೆ ಸೌಖ್ಯ ತಂದವನೇ, ರೋಗನಿಗೆ ಸೌಖ್ಯ ತಂದ ಹೇಳಿ ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಎಲ್ಲ ಹೇಳಿ ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಯೆಹೋವನೇ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಯೆಹೋವನೇ ನಿನ್ನ ಆರಾಧಿಸುವೆ, ಸರ್ವಶಕ್ತನೇ ನಿನ್ನ ಆರಾಧಿಸುವೆ. ಎಂದೆಂದು ನಮಗೆ ಜಯವ ತಂದವರೇ, ಎಂದೆಂದು ನಮಗೆ ಜಯವ ತಂದವರೇ, ನಿಮ್ಮನ್ನೇ ಆರಾಧಿಸುವೆ ಅಂದಿಸುವೆ, ನಿಮ್ಮನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವರಿಗೆ. ಎಲ್ಲ ಮಾನಕ್ಕೂ ಎಲ್ಲ ಪ್ರಭಾವಕ್ಕೂ ಎಲ್ಲ ಗೌರವಕ್ಕೂ ಯೋಗ್ಯರೇ ಸ್ವಾಮಿ. ಯೆಹೋವ ಯೆಹೋವ ನೆಸ್ಸಿ ನಿಮಗೆ ಆರಾಧನೆ, ಯೆಹೋವ ಶಾಲೋಮ್ ನಿಮಗೆ ಆರಾಧನೆ, ಯೆಹೋವ ರಾಫ ನಿಮಗೆ ಆರಾಧನೆ, ಓ ಯೆಹೋವ ಶರ್ಮ ನಿಮಗೆ ಆರಾಧನೆ ಸ್ವಾಮಿ. ಓ ಜೊತೆಗಾರರಾಗಿ ನಡೆಸುವ ದೇವರೇ, ಎಬಿನೇಜರೇ ನಿಮಗೆ ಆರಾಧನೆ. ಓ ನಮ್ಮ ದೇವರು ಎಲ್ಲ ಆರಾಧನೆಗೆ ಹೊಂದತಕ್ಕಂಥ ನಮ್ಮ ದೇವರು. ಹಾಲೆಲೂಯ. ಆತನು ಪರಿಶುದ್ಧನಾದ ದೇವರು. ಆತನನ್ನ ದಿನದ 24 ಗಂಟೆ ಕೆರೂಬಿಯರು ಸೆರಾಫರು ತಮ್ಮ ರೆಕ್ಕೆಗಳನ್ನು ಚಾಚುತ್ತಾ ನೀನು ಪರಿಶುದ್ಧನು 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 ಮಹಾ ಅತಿ ಪರಿಶುದ್ಧನಾದ ದೇವರೆಂಬುದಾಗಿ ಆರಾಧನೆ ಹೊಂದತಕ್ಕಂಥ ದೇವರು ನಮಗಾಗಿ ಆತನನ್ನು ಆರೈಸುವಂತ ಕೊಟ್ಟಂತ ಕೃಪೆಗಾಗಿ ದೇವರನ್ನು ಗಣಪಡಿಸಿ ಆತನ ಗಣಪಡಿಸಿ ನಾವು ಹಾಲೆಲೂಯ. ನಮ್ಮ ದೇವರು ಶಕ್ತನು, ಸರ್ವಶಕ್ತನಾದ ದೇವರು. ಆ ಮಹಾ ಪದವಿಯನ್ನು ಬಿಟ್ಟು ನಮಗೋಸ್ಕರ ಆತನು ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಪ್ರತಿಯೊಂದು ಹನಿ ಹನಿ ರಕ್ತವನ್ನು ನಮಗೋಸ್ಕರ ಸುರಿಸಿ ಎಲ್ಲ ಪಾಪದಿಂದ, ಎಲ್ಲ ಶಾಪದಿಂದ, ಎಲ್ಲ ರೋಗದಿಂದ, ಎಲ್ಲ ಕಣ್ಣೀರಿನಿಂದ, ಎಲ್ಲ ಅಸಮಾಧಾನದಿಂದ, ಎಲ್ಲ ಖಿನ್ನತೆಯಿಂದ, ಎಲ್ಲ ನಿರಾಶೆಯಿಂದ ನಮ್ಮನ್ನು ಬಿಡಿಸಿ ಸಮೃದ್ಧಿಯನ್ನು ಕೊಟ್ಟಂಥ ದೇವರನ್ನ ಈ ಸಮಯದಲ್ಲಿ ನಾವು ಆರಾಧನೆ ಮಾಡುವ. ಹಾಲೆಲೂಯ. ಆತನೊಬ್ಬನೇ ಆರಾಧನೆಗೆ ನಾಯಕನು, ಅಭಿಷೇಕ ಮಾಡುವಂತ ನಮ್ಮ ದೇವರನ್ನ ಎಲ್ಲ ಹೃದಯಾಂತರಾಳದಿಂದ ಆತನನ್ನು ನಾವು ಘನಪಡಿಸುವ. ಮಹಿಮೆ ಸ್ವಾಮಿ ನಿಮಗೆ ಕರ್ತನೆ. ಓ ನಿಮಗೆ ಘನಪಡಿಸ್ತೇವೆ ರಾಜ. ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ ನಿನ್ನನ್ನು
ನಿನ್ನನ್ನೇ ಆರಾಧಿಸುವೆ ನನ್ನೇಸುವೆ ನಿನ್ನನ್ನೇ ಆರಾಧಿಸುವೆ. ಹೇಳೋ ತಿರುಗೊಂದು ಬರ್ತಿ. ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ ನಿನ್ನನ್ನೇ ಆರಾಧಿಸುವೆ ನನ್ನಿಸುವೆ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಕರಗಳೆತ್ತು ಹೇಳುವ ಹಲ್ಲೆಲೂಯಾ 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 ಆಮೆನ್ ಹಲ್ಲೆಲೂಯಾ 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 ಆಮೆನ್. ಮಾರ್ಗವು ನೀನೇ ಸತ್ಯ
ಪ್ರಭಾವಕ್ಕೂ ಐಶ್ವರ್ಯಕ್ಕೆ ಯೋಗ್ಯನಾದ ದೇವರೇ, ಓ ನಿಮಗೆ ಆರಾಧನೆ ಸ್ವಾಮಿ. ಓ ನಮ್ಮ ಕಣ್ಣೀರನ್ನು, ನಮ್ಮ ಸುಖದಲ್ಲೂ ಸಂತೋಷದಲ್ಲೂ ಕರ್ತನೇ ಒಬ್ಬನಿಗೆ ಆರಾಧನೆ. ಆರಾಧನೆ ನಿಮಗೆ ರಾಜನೇ. ಓ ನಿಮ್ಮನ್ನು ಗಣಪಡಿಸುತ್ತೇವೆ ಸ್ವಾಮಿ. ಪರಿಶುದ್ಧನೇ, ಪರಿಶುದ್ಧನಾದ ದೇವರೇ, ಶಕ್ತನಾದ ದೇವರೇ, ಓ ಎಲ್ಲ ಮಾನಕ್ಕೆ ಓ ಮಹಿಮೆಗೆ ಯೋಗ್ಯನಾದ ದೇವರೇ ಸ್ವಾಮಿ ನೀನು. ಓ ಪರಿಶುದ್ಧನೇ, ಓ ನಮಗೋಸ್ಕರ ಬಲಿಯಾದ ದೇವರೇ, ನಮಗೋಸ್ಕರ ಮಾರ್ಷಂಡೆಗಳನ್ನು ಹೊತ್ತುಕೊಂಡಂತ ದೇವರೇ ನಿಮಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಅಪ್ಪ ನಿಮಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಯೋಗ್ಯನ ದೇವರು ನೀನು, ಯೋಗ್ಯನು ಆರಾಧನೆ ಯೋಗ್ಯನು ನೀನು, ಪರಿಶುದ್ಧನು ನೀನು. ಪರಿಶುದ್ಧ ನಿಮಗೆ ಸ್ತೋತ್ರ ಅಪ್ಪ. ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದ ನಮ್ಮ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ನಮ್ಮ ಪಾಪಕ್ಕಾಗಿ, ನಮ್ಮ ಶಾಪಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡು ನಮಗೆ ಬಿಡುಗಡೆ ಕೊಟ್ಟಂತ ದೇವರ ನಿಮಗೆ ಸ್ತೋತ್ರಪ್ಪ. ಈ ಅದ್ಭುತ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಮಾನ ನಿಮಗೆ, ಗೌರವ ನಿಮಗೆ, ಪ್ರಭಾವ ನಿಮಗೆ, ಐಶ್ವರ್ಯ ನಿಮಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿದರೆ ನ ಕೇಳುವೆ. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿದರೆ ನ ಕೇಳುವೆ. ನೀ ನುಡಿಯಲು ನನ್ನ ಆತ್ಮವು ಚೈತನ್ಯವೊಂದುವುದು. ನೀ ನುಡಿಯಲು ನನ್ನ ಆತ್ಮವು ಚೈತನ್ಯವೊಂದುವುದು. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿಯಲು ನ ಕೇಳುವೆ. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿಯಲು ನ ಕೇಳುವೆ. ಆದಾಮನೊಂದಿಗೆ ನುಡಿದಿರುವೆ, ನುಡಿದು ದಿನವು ಹರ್ಷಿಸಿದೆ. ಆದಾಮನೊಂದಿಗೆ ನುಡಿದವರೇ, ನುಡಿದು ದಿನವು ಹರ್ಷಿಸಿದೆ. ನನ್ನಲ್ಲಿ ನುಡಿದು ಹರ್ಷಿಸು ನೀನು, ನನ್ನಲ್ಲಿ ನುಡಿದು ಹರ್ಷಿಸು ನೀನು. ನಿನ್ನಲ್ಲೇ ಹರ್ಷಿಸುವೆ ನಾ, ನಿನ್ನಲ್ಲೇ ಹರ್ಷಿಸುವೆ. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿದರೆ ನ ಕೇಳುವೆ. ನುಡಿಯುವ ದೇವರು ನೀನೇನಯ್ಯ, ನೀ ನುಡಿದರೆ ನ
ನಂಬಿಕೆ ಆರಿಕೆಯನ್ನು ಮಾಡುವ. ಹಲ್ಲೆಲೂಯ, ಆಮೆನ್. ನಾನು ಯೇಸು ಕ್ರಿಸ್ತನ ಮಗನು, ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಿದ್ದಾನೆ. ನಾನು ಯಾವಾಗಲೂ ದೇವರ ಚಿತ್ತಾನುಸಾರವಾಗಿ ಜೀವಿಸುವೆನು. ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಶಿರಸ್ಸಾಗಿರುವೆನೇ ಹೊರತು ಬಾಲವಾಗಿರುವುದಿಲ್ಲ. ನಾನು ಮೇಲಣವಾಗಿರುವೆನೇ ಹೊರತು ಕೆಳಗಣವಾಗಿರುವುದಿಲ್ಲ. ಯಾವ ರೋಗವು ನನ್ನನ್ನು ಮುಟ್ಟುವುದಿಲ್ಲ. ಯಾಕಂದರೆ ದೇವರು ನನ್ನ ಆರೋಗ್ಯದಾಯಕನಾದ ಯೆಹೋವ ರಾಫನ, ಆ ತ್ರೈಕ ದೇವರು ನನ್ನಲ್ಲಿ ವಾಸ ಮಾಡುತ್ತಿದ್ದಾನೆ. ನನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಫಲಿಸುವುದಿಲ್ಲ. ಯಾವ ಮಾಟಮಂತ್ರ ಶಕ್ತಿಯು ನನ್ನನ್ನು ಮುಟ್ಟುವುದಿಲ್ಲ. ಯಾವ ಶಾಪವು ನನ್ನನ್ನು ಮುಟ್ಟದು. ಯಾವ ಪಾಪವು ನನ್ನಲ್ಲಿ ಆಳ್ವಿಕೆ ಮಾಡಲಾರದು. ನಾನು ಕ್ರಿಸ್ತನಲ್ಲಿ ಸ್ವತಂತ್ರನಾಗಿದ್ದೇನೆ. ಕರ್ತನ ಬರೋಣವರೆಗೂ ನಾನು ಆತನಿಗೂ ಆತನ ಸಭೆಗೂ ದೇವರು ನೇಮಿಸಿದ ಸೇವಕರಿಗೂ ನಂಬಿಗಸ್ತನಾಗಿರುವೆನು. ನಾನು ಎಲ್ಲ ಕಡೆಗಳಲ್ಲಿಯೂ ಅಂಗೀಕರಿಸಲ್ಪಡುತ್ತೇನೆ. ನನಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಫಲತೆ ಉಂಟಾಗುತ್ತದೆ. ದೇವರ ಪರಿಪೂರ್ಣ ಸಂರಕ್ಷಣೆ ಒಳಗೆ ನಾನಿದ್ದೇನೆ. ಎಲ್ಲ ಕಡೆಗಳಲ್ಲಿಯೂ ದೇವರ ಮತ್ತು ಮನುಷ್ಯರ ದಯೆ ನನಗೆ ದೊರಕುತ್ತದೆ. ನಾನು ಇದ್ದ ಹಾಗೆ ಇನ್ನೂ ಇರುವುದಿಲ್ಲ. ಭಯಕ್ಕೆ ನನ್ನಲ್ಲಿ ಯಾವುದೇ ಆಸ್ಪದ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. सरायत मोजो आत्मदावरन करता सर्गिन सरायत मोजो सदा आराधन करता महिमे सरायत मोजो आत्मदावरन करता सर्गिन सरायत मोजो सदा आराधन करता सरायत मोजो आत्मदावरन करता सर्ग सरायत मोजो सदा आराधन करता महिमे सरायत मोजो आत्मदावरन करता सर्ग सरायत मोजो सदा आराधन करता
ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನನಗೆಂದು ಸಂಭವಿಸದು ಮನವೇ, ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಲ 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 ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮರೆ ಹೋಗಿ ಸುರಕ್ಷಿತನಾಗಿರುವೆ. ಲ 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 ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ಅನ್ನೋದಿನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನ್ನೋದಿನ ಜಯ ಜಯವೇ. ಲ ಲ ಲ ಲ ಲ ಲ ಲ ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಲ ಲ ಲ ಲ ಲ ಲ ಲ ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ನಮ್ಮೆಲ್ಲರ ತವರೂರು ಪರಲೋಕವೇ ಹೌದು. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಬರಲಿರುವ ಯೇಸುವಿಗೆ ನಮ್ಮನ್ನೇ ಸಿದ್ಧ ಮಾಡುವ. ಲ ಲ ಲ ಲ ಲ ಲ ಲ ಲ ಲ Hallelujah. 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 ಕರ್ತನಾಮಕ್ಕೆ ಸ್ತೋತ್ರದಲ್ಲಿ ಕೂತ್ಕೊಳ್ಳುವ. ಈ ಸಮಯದಲ್ಲಿ ನಮ್ಮ ಅಯ್ಯ ಮಧ್ಯದಲ್ಲಿ ಬಂದು ನಮ್ಮ ವಾಕ್ಯ ಕೊಡುವರಾಗಿದ್ದಾರೆ. ಕರ್ತನ ಕೈಗಳ ತಟ್ಟಿ ಅವರನ್ನು ಸ್ವಾಗತ ಮಾಡೋಣ. ಹಲ್ಲೆಲೂಯಾ. ಎಷ್ಟು ಜನ ನಾವು ಸಂತೋಷವಾಗಿದ್ದೇವೆ. ಡಬಲ್ ಸಂತೋಷ. ಯಾಕೆ ಗೊತ್ತಾ? ನಮ್ಮ ಸಭಾಪಾಲಕರು ಅಲ್ಲಿಂದ ಬಂದು ನಮಗೆ ವಾಕ್ಯ ಕೊಟ್ಟಿದ್ರು ಅಲ್ವಾ? ಡಬಲ್ ಸಂತೋಷ ನಮಗೆ. ಹಲ್ಲೆಲೂಯಾ. ಯಾರ ಸ್ವರ ಕೇಳದಿದ್ರು ಕೇಳೋದು ಪರವಾಗಿಲ್ಲ. ನಮ್ಮ ತಂದೆಯ ಸ್ವರ ನಮ್ಮ ಸಭಾಪಾಲಕರ ಮೂಲಕವಾಗಿ ಕೇಳುವುದಾದರೆ ಅದು ನಮ್ಮೆಲ್ಲರಿಗೂ ಸಂತೋಷ ಅಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯಕ್ಕೆ ಸಮಯ ಅಲ್ಪವಾಗಿರುವುದು. ನಾವು ಪ್ರಾರ್ಥನೆ ಪೂರ್ವಕವಾಗಿ ವಾಕ್ಯದ ಕಡೆಗೆ ಹೋಗೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಒಂದು ಕ್ಷಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಸಮ್ಮಕ್ಕೆ ಬಂದಿದ್ದೇವೆ. ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಕರ್ತನೆ, ದೂರದೇಶದಿಂದ ಸೇವಕರ ಮೂಲಕವಾಗಿ ಕರ್ತಂಥ ಆಲೋಚನೆಗಾಗಿ ಸ್ತೋತ್ರ. ಕರ್ತನೆ, ನಿನ್ನಲ್ಲಿಯೂ ಕರ್ತನೆ ನಿನ್ನ ಹಲ್ಲೆಲೂಯಾ ಆತ್ಮದಲ್ಲಿಯೂ ಬಲ ಹೊಂದುವಂತೆ ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ಈ ಸಮಯದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಿರಿ. ಬೇಕಾದಂಥ ಆಲೋಚನೆ ದಯಪಾಲಿಸ್ರಿ. ಕರ್ತನೆ, ನಿನ್ನ ಆತ್ಮನ ಮೂಲಕವಾಗಿ ನಡೆಸಿರಿ. ಕೂಡಿ ಬಂದಂಥ ಎಲ್ಲರ ಸಂಗಡ
ನೀನು ಬೇಕಾದಂಥ ಸರಿಯಾದ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ತೇವೆ ದೇವ. ಕರ್ತನೆ, ಹಾಲೆಲೂಯ. ಕುಗ್ಗಿ ಹೋದವರನ್ನು ಬಲಪಡಿಸುವ ದೇವರು, ಸೋತು ಹೋದವರಿಗೆ ಬಲವನ್ನು ಕೊಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ವಿಶೇಷವಾದ ಸಮಯದಲ್ಲಿ ಅಪ್ಪ ದೇವರೇ, ನಮ್ಮೊಂದಿಗೆ ನೀವು ಮಾತಾಡಿರಿ ಎಂಬುದಾಗಿ ಕೇಳಿಕೊಳ್ತೇವೆ. ಕೂಡಿ ಬಂದಂಥ ಎಲ್ಲರಿಗಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯ. ವಾಕ್ಯ ತೆಗೆದುಕೊಂಡು ಓದಿಕೊಳ್ಳೋಣ ಯಾರಾದರೂ. ಮಾರ್ಕನ ಸುವಾರ್ತೆ 4 ಅದರಲ್ಲಿ 35ರಿಂದ 41ನೇ ವಾಕ್ಯವರೆಗೆ ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41 ವಾಕ್ಯದವರೆಗೆ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ, ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗೆಂಬನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆ ಇಡಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು, ಅವರು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾನು ತೆಗೆದುಕೊಂಡಂಥ ವಿಚಾರ ಸಮಯ ಸಾಕಾಗಲಿಕ್ಕಿಲ್ಲ. ದೇವರ ಚಿತ್ತವಾದಲ್ಲಿ ನೋಡೋಣ, ಎಷ್ಟಾಗ್ತದ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ನನ್ನ ವಿಷಯ ಬಿರುಗಾಳಿಯ ನಡುವೆ ನನ್ನ ನಿನ್ನ ನಂಬಿಕೆ. ಹಲ್ಲೆಲೂಯ. ಬಿರುಗಾಳಿಯ ನಡುವೆ ನನ್ನ ಮತ್ತು ನಿನ್ನ ನಂಬಿಕೆ. ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆಗೆ ವಿರುದ್ಧವಾದಂಥ ಪರೀಕ್ಷೆಗಳು, ಹೋರಾಟಗಳು ಬಂದೇ ಬರ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಂಬಿಕೆಗೆ ವಿರುದ್ಧವಾದಂಥ ಒಂದು ಬಿರುಗಾಳಿಯ ಅನುಭವ ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ ಒಬ್ಬ ವಿಶ್ವಾಸಿ ಎದುರಿಸಬೇಕಾಗಿ ಬರ್ತದೆ. ಯಾರಾದರೂ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 25ನೇ ವಾಕ್ಯ, ನಮ್ಗೆ ಗೊತ್ತಿರುವ ವಾಕ್ಯ. ಮತ್ತಾಯ 7:25. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಕಟ್ಟಿದ ಮೇಲೆ ಏನ್ ಬಂತು? ಅಲೆಗಳು ಬೀಸಿದವು, ಮಳೆಯು ಬಂತು, 4 ದಿಕ್ಕಿಗಳಿಂದ ಗಾಳಿ ಬೀಸಿತು. ಅದು ಬಂಡೆಯ ಮೇಲೆ ಮನೆ ಕಟ್ಟಿರುವುದರಿಂದ ಅದು ಸ್ಥಿರವಾಗಿ ನಿಂತಿತು. ಹಲ್ಲೆಲೂಯ. ಆದರೆ ಕ್ರಿಸ್ತಿಯ ಒಂದು ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ನಂಬಿಕೆಗೆ ಒಂದು ಬಿರುಗಾಳಿಯ ಅನುಭವ ಇದ್ದೇ ಇದೆ. ಮೊನ್ನೆ ದಿವಸದಲ್ಲಿ ಶುಕ್ರವಾರ ದಿವಸ ಹೇಳ್ತಾ ಇದೆ, ಕಳೆದ ಗುರುವಾರದಲ್ಲಿ ನಾವು ಲೈವಲ್ಲಿ ಒಂದು ಪ್ರೋಗ್ರಾಮಲ್ಲಿ ಒಬ್ಬ ಸೇವಕರು ಹೇಳ್ತಾ ಇದ್ರು, ಕಷ್ಟಗಳು ಸಮಸ್ಯೆಗಳು ಬರುವುದು ನನಗಲ್ಲ, ನನ್ನಲ್ಲಿರುವ ನಂಬಿಕೆಗೋಸ್ಕರವಾಗಿ. ಒಮ್ಮೆ ಆಮೇನ್ ಹೇಳ್ಬೋದಾ? ಏನಕ್ಕಾಗಿ? ನಮಗಾಗಿ ಬರುವುದಲ್ಲ, ನಾನಿಟ್ಟಿರುವಂಥ ಕ್ರಿಸ್ತನಿರುವ ನಂಬಿಕೆಗಾಗಿ ನನಗೆ ಕಷ್ಟ, ಹೋರಾಟ, ಸಮಸ್ಯೆಗಳು ಬರ್ತದೆ ಎಂಬುದಾಗಿ. ಅದೆಷ್ಟು ಸತ್ಯ ಅಲ್ವಾ? ನಾವಿಟ್ಟಿರುವಂಥ ಕ್ರಿಸ್ತಿಯ ಅನೇಕರಿಗೆ ಬೇರೆ ಬೇರೆ ವಿಧವಾದ ಕಷ್ಟಗಳು ಬರ್ಬೋದು. ಆದರೆ ಇವತ್ತು ವಿಶ್ವಾಸಿಗಳಾದ ನಮಗೆ ಬರುವಂಥ ಕಷ್ಟ ಯಾವುದಕ್ಕಾಗಿ? ಕ್ರಿಸ್ತನಲ್ಲಿರುವಂಥ ನಂಬಿಕೆಗೋಸ್ಕರವಾಗಿ. ಆ ನಂಬಿಕೆಗಾಗಿ ಕಷ್ಟವನ್ನು ಸಹಿಸಿಕೊಳ್ಳುವನೇನಾಗಿದ್ದಾನೆ, ಅವನು ಧನ್ಯನು. ಹಲ್ಲೆಲೂಯ. ನಾವು ಇವತ್ತು ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಎದುರಿಸ್ತಾ ಇದ್ದೇವಾ? ಆದರೆ ಕ್ರಿಸ್ತನ ನಂಬಿಕೆಗೋಸ್ಕರವಾಗಿ ನಾವು ಎದುರಿಸುವುದಾದರೆ ನಾವು ಧನ್ಯರ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಆಗಲೇ ಸೇವಕರು ಹೇಳಿದರು, ಯಾಕೋಬ 1:12, ಅಲ್ಲಲ್ಲಿ ಕಷ್ಟಗಳನ್ನು ಸಹಿಸಿಕೊಳ್ಳುವನು ಧನ್ಯನು, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವನು. ನಾವು ಇವತ್ತು ಬಿರುಗಾಳಿಯ ಅನುಭವ ಕ್ರಿಸ್ತಿಯ ದಿವಸದಲ್ಲಿ ನಾವು ಹೋಗ್ತಿರುವಾಗ, ನಮ್ಮ ನಂಬಿಕೆಗೆ ಬರುವಾಗ ನಾವು ಅದನ್ನು ಸಹಿಸಿಕೊಂಡು ಜಯಶಾಲಿಗಳಾಗಿ ಹೋಗುವುದಾದರೆ ಖಂಡಿತವಾಗಿ ನಮಗೊಂದು ಜಯಮಾಲೆ ನಮಗೆ ಸಿದ್ಧವಾಗಿದೆ.
ಹಲ್ಲೆಲೂಯಾ. ಅನೇಕ ವಿಧವಾದಂಥ ಬಿರುಗಾಳಿಯ ಅನುಭವ ನಮಗೆ ಬರಬಹುದು. ಪ್ರೈಸ್ ದಿ ಲಾರ್ಡ್. ಅನೇಕ ವಿಧ. ಆದರೆ ಒಂದು ಬಿರುಗಾಳಿಯ ಅನುಭವದಲ್ಲಿ ಹೋಗುವಾಗ ನಮ್ಮಲ್ಲಿ ಉಂಟಾಗುವಂಥ 3 ಸಮಸ್ಯೆಗಳು. ಒಂದು, ಸಂಶಯ. ಏನಾಗ್ತದೆ? ಹೆಚ್ಚಾಗಿ ಉಂಟಾಗುವಂಥದ್ದು ಸಂಶಯ. ಎರಡನೇದಾಗಿ ಚಿಂತೆ. ಮೂರನೇದಾಗಿ ಭಯ. ಸಂಶಯ ಏನು? ನಾನು ಸರಿಯಾದ ಪಥದಲ್ಲಿ ನಡೀತಾ ಇದ್ದೇನೋ ಇಲ್ಲಂಬಂತ ಸಂಶಯ. ಚಿಂತೆ ಏನು? ಹೇಗೆ ಹೊರಗೆ ಬರೋದು. ಭಯ ಏನು? ಏನಾಗ್ತದೆ ಮುಂದೆ. ಹಲೋ, ಖಂಡಿತವಾ? ಸಂಶಯ ಏನು? ನಾನು ಸರಿಯಾದ ದಾರಿಯಲ್ಲಿದ್ದೇನಾ. ಚಿಂತೆ ಏನು? ನಾನು ಹೇಗೆ ಮುಂದೆ ಹೋಗುವುದು. ಭಯ ಏನು? ಇದರ ಅಂತ್ಯ ಏನು, ಆ ಕುರಿತಾದ ಭಯ. ಹಲ್ಲೆಲೂಯಾ. ಅಲ್ಲಿ ನಾನು ನೋಡೋದಾದ್ರೆ ಈಗ ನನ್ನನ್ನೇ ಎಲ್ಲರೂ ಭಯದಿಂದ ನೋಡುವ ಹಾಗೆ ನೋಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಾಮನ್ ಆಗಿ, ಸರ್ವೇ ಸಾಮಾನ್ಯವಾಗಿ ಇದು ಒಂದು ಬಿರುಗಾಳಿಯ ಅನುಭವದಲ್ಲಿ ಹಾದು ಹೋಗುವಂಥ ಒಂದು ವಿಶ್ವಾಸಿ ಜೀವಿತದಲ್ಲಿ ಬರುವಂಥ ಸಮಸ್ಯೆ. ಒಂದು ಸಂಶಯ ಬರ್ಬೋದು, ಅದರ ನಂತರ ಚಿಂತೆಗೊಳಗಾಗ್ಬೋದು. ಇವತ್ತು ಫೈನಾನ್ಷಿಯಲ್ ಸಮಸ್ಯೆ ಬಂದಾಗ ನಮ್ಗೇನಾಗ್ತದೆ? ತಲೆ ಮೇಲೆ ಭಾರ ಇಟ್ಟಂಥ ಅನುಭವ, ಚಿಂತೆಯ ಅನುಭವ. ಚಿಂತೆ, ಭಾರ, ಏನಾಗ್ತದೆ, ಏನು ಮಾಡುವುದು. ಮೂರನೇದಾಗಿ ಭಯ, ಇದರ ಅಂತ್ಯ ಏನು, ಏನು ಮಾಡುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ರೋಗ ಬಂದಾಗ ಸಂಶಯ, ಚಿಂತೆ, ಭಯ ಒಟ್ಟಾಗಿ ಬಂದ್ಬಿಡ್ತದೆ. 4 ದಿಕ್ಕುಗಳಿಂದ ಒಂದು ಕಟ್ಟಿದ ಮನೆಗೇನಂತೆ ಗಾಳಿ ಬೀಸಿದ ಅನುಭವ. ಮುಂದೆ ಹೋಗ್ಲಿಕ್ಕಿಲ್ಲ, ಹಿಂದೆ ನೋಡ್ಲಿಕ್ಕಿಲ್ಲ, ಆಚೆ ಬರ್ಲಿಕ್ಕಿಲ್ಲ, ಈಚೆಗೆ ಹೋಗ್ಲಿಕ್ಕಿಲ್ಲ, ಎಲ್ಲಿಗೂ ಹೋಗದಂಥ ಅನುಭವದಲ್ಲಿರುವಾಗ ಒಬ್ಬ ವಿಶ್ವಾಸಿಯಾದವನು ನಿಜವಾದ ಕ್ರಿಸ್ತೀಯ ವಿಶ್ವಾಸದಲ್ಲಿ ಇರುವುದಾದ್ರೆ, ಬಂಡೆಯ ಮೇಲೆ ಕಟ್ಟಿದಂಥ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ಕಟ್ಟಿರುವುದಾದ್ರೆ, ಯಾವ ಬಿರುಗಾಳಿಗವನು ತನ್ನ ಸ್ಥಾನವನ್ನು ಬಿಟ್ಟುಕೊಡಲ್ಲ. 125ನೇ ಕೀರ್ತನೆ 1ನೇ ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 125:1. ಯೆಹೋವನಲ್ಲಿ ಭರವಸವಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಚೀಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಸದಾ ಸ್ಥಿರವಾಗಿರುತ್ತದೆ. ಹಲ್ಲೆಲೂಯಾ. ನಾವು ನಮ್ಮ ಭರವಸೆ ನಮ್ಮ ದೇವರಾಗಿರುವುದಾದರೆ, ನಮ್ಮ ಭರವಸೆಗೆ ಕಾರಣನು ದೇವರಾಗಿರುವುದಾದರೆ, ನಮ್ಮ ಭರವಸದ ಮೂಲನು ದೇವರಾಗಿರುವುದಾದರೆ, ಕೀರ್ತನೆ 1ನೇ ವಾಕ್ಯದಿಂದ ಓದೋಣ. ಕೀರ್ತನೆ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ದಾವೀದನು ಹೇಳ್ತಾನೆ, ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದೆ. ಈ ಎಲ್ಲ ಬಿರುಗಾಳಿಯ ಅನುಭವದಲ್ಲಿ ನನ್ನ ದೇವರು ಮಾತ್ರನೇ ನನಗೆ ಆಧಾರನು, ನನ್ನ ದೇವರು ಮಾತ್ರನೇ ನನ್ನನ್ನು ಸ್ಥಿರಪಡಿಸುವನೆಂಬುದಾಗಿರುವುದಾದ್ರೆ ನಾವು ಕದಲಲ್ಲ. ಹೇಗೆ ಚೀಯೋನ್ ಪರ್ವತವು ಅದು ಸದಾ ಸ್ಥಿರವಾಗಿರ್ತದ, ಈ ಎಲ್ಲ ಬಿರುಗಾಳಿಯ ಅನುಭವದಲ್ಲಿಯೂ ನಾವು ಕದಲದೆ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕದಲಿಸಬಹುದಾದಂಥ ಅನೇಕ ಗಾಳಿಗಳು ಬರುವಾಗ ನಮ್ಮ ನಂಬಿಕೆಯನ್ನು ಕದಲಿಸುವುದಕ್ಕಾಗಿ, ನಮ್ಮ ನಂಬಿಕೆಯನ್ನು ಬೀಳಿಸುವುದಕ್ಕಾಗಿ ಅನೇಕ ಬಿರುಗಾಳಿಯ ಅನುಭವಗಳು ಬರುವಾಗ ನಾವು ಸದಾ ಸ್ಥಿರವಾಗಿ ನಿಲ್ಲುವುದಕ್ಕೆ ಒಂದೇ ಒಂದು ಕಾರಣ, ನಮ್ಮ ದೇವರು ಮಾತ್ರನೇ. ನಮ್ಮ ಅಡಿಸ್ಥಾಯ, ನಮ್ಮ ಏನು ಫೌಂಡೇಶನ್ ದೇವರ ವಾಕ್ಯ ಮತ್ತು ದೇವರಲ್ಲಿ ಆಗಿರುವುದಾದ್ರೆ ನಾವು ಕದಲಲ್ಲ. ಹಲ್ಲೆಲೂಯಾ. ಯಾವಾಗಲೂ ನಾನು ಹೇಳುವಂಥ ವಾಕ್ಯ ಇದೆ, ಬೆಟ್ಟವನ್ನು ನೋಡಿ ನೀನೇನು ಮಾಡಂತೆ, ಮಾತಾಡು, ಆ ಬೆಟ್ಟ ಏನಾಗ್ತದಂತೆ, ಸಮುದ್ರಕ್ಕೆ ಹೋಗಿ ಬೀಳ್ತದೆ. ಬೆಟ್ಟ ಯಾಕೆ ಬಂತು?
ನಿನ್ನ ನಂಬಿಕೆಗಾಗಿ, ನಿನ್ನ ನಂಬಿಕೆಯನ್ನು ಕದಲಿಸುವುದಕ್ಕಾಗಿ, ನಿನ್ನ ನಂಬಿಕೆಯನ್ನು ನೀನು ಅಸ್ಥಿರಪಡಿಸುವುದಕ್ಕಾಗಿ, ನೀನು ಚಂಚಲನ ಆಗುವುದಕ್ಕಾಗಿ, ನಿನ್ನ ಸ್ಥಿರತೆಯನ್ನು ಕೆಡಿಸುವುದಕ್ಕಾಗಿ, ತಪ್ಪಿಸುವುದಕ್ಕಾಗಿ ಆ ಸಮಸ್ಯೆ ಎಂಬಂಥ ಬೆಟ್ಟ, ಆ ಸಮಸ್ಯೆ ಎಂಬಂಥ ರೋಗ ಎಂಬಂಥ ಬೆಟ್ಟ, ಆ ವೇದನೆ ಎಂಬಂಥ ಬೆಟ್ಟ, ಕೊರತೆ ಎಂಬಂಥ ಬೆಟ್ಟ ಅಥವಾ ಸಾಲ ಎಂಬಂಥ ಬೆಟ್ಟ ನಿನ್ನ ಮುಂದೆ ಬಂದಿರುವಾಗ ನಾವು ಅನೇಕ ಸರ್ತಿ ದೇವರ ಮೇಲೆ ಸ್ಥಿರತೆ ಇಲ್ಲದೆ, ನಂಬಿಕೆಯಲ್ಲಿ ಸ್ಥಿರವಾಗಿಲ್ಲದಾಗ ನಾವೇನಾಗ್ತೇವೆ? ಬೆಟ್ಟವನ್ನು ನೋಡಿ ಓ ಬೆಟ್ಟವೇ ಎಂಬುದಾಗಿ ಹೇಳ್ತೇವೆ. ಅದೇ ದೇವರ ವಾಕ್ಯ ಹೇಳ್ತದೆ, ಬೆಟ್ಟವನ್ನು ನೋಡಿ ನಾನೇನ್ ಮಾಡ್ಬೇಕೀಗ? ನಾನು ಸ್ಥಿರವಾಗಿ ನಿಂತು ನನ್ನ ನಂಬಿಕೆಯನ್ನು ಕದಲಿಸ್ಲಿಕ್ಕೆ ಬಂದಂತ ಬೆಟ್ಟದ ಮುಂದೆ ನಾನು ನಿಂತು ಹೇಳಬೇಕೇನಂತ ಹೇಳಿದ್ರೆ, ನಾನು ಕದಲಲ್ಲ, ಕದಲದ ನೀನೇನ್ ಮಾಡ್ಬೇಕು? ಹೋಗಿ ಸಮುದ್ರಕ್ಕೆ ಬೀಳ್. ಬೆಟ್ಟ ಯಾವತ್ತೂ ಕದಲಲ್ಲ, ಆದರೆ ನಿನ್ನ ನಂಬಿಕೆಯ ಮೂಲಕವಾಗಿ, ನಾನು ಮಾತಾಡುವ ನಂಬಿಕೆ ಮಾತಿನ ಮೂಲಕವಾಗಿ ಏನಾಗ್ತದೆ? ಸಮುದ್ರಕ್ಕೆ ಹೋಗಿ ಬೀಳ್ತದೆ. ಲೋಕ ಹೇಳ್ತದೆ ಕದಲಬೇಕಾದವನು ನೀನಾಗಿದ್ಯಾ, ಆದರೆ ಇವತ್ತು ನಿನ್ನ ಮುಂದೆ ಬೆಟ್ಟ, ಕದಲದ ಬೆಟ್ಟ ಹೋಗಿ ಬಿತ್ತಲ್ಲ ಎಂಬುದಾಗಿ. ರೋಗವನ್ನು ನೋಡಿ ವೈದ್ಯ ಲೋಕ ಹೇಳ್ತದೆ ಇದು ಕದಲಲ್ಲ ನಿನ್ನ ಜೀವಿತದಿಂದ, ಅಂತ್ಯದವರೆಗೂ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತದೆ. ಸಾಲವನ್ನು ನೋಡಿ ಜನರು ಹೇಳ್ತಾರೆ ಇದು ನಿನ್ನ ಜೀವಿತದ ಅಂತ್ಯದವರೆಗೆ ಇದ್ದೇ ಇದೆ ಎಂಬುದಾಗಿ. ಆದರೆ ನಿನ್ನ ನಂಬಿಕೆಯಲ್ಲಿ ನೀನು ಸ್ಥಿರವಾಗಿ ನಿಂತದ ನಿಮಿತ್ತವಾಗಿ, ಆ ನಂಬಿಕೆಯಿಂದ ನೀನು ಮಾತಾಡಿದ ನಿಮಿತ್ತವಾಗಿ ಆ ಬೆಟ್ಟ, ಆ ಸಾಲ, ಆ ರೋಗ, ಆ ನಿನ್ನನ್ನು ಕುಗ್ಗಿಸುವಂಥ ಸಂಗತಿಗಳು ಏನಾಗ್ತದೆ? ಇವತ್ತು ಸಮುದ್ರಕ್ಕೆ ಹೋಗಿ ಬೀಳ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿರುಗಾಳಿಯ ಅನುಭವ. ನಾವು ಓದಿದ ವಾಕ್ಯಕ್ಕೆ ಬರೋಣ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದ 35ನೇ ವಾಕ್ಯ. 3 ವಿಷಯಗಳಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ, ಆದರೆ ಒಂದು ವಿಷಯಗೂ ಕಂಪ್ಲೀಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಏನು ಆಲೋಚನೆ ಕೊಡ್ತಾನೆ ಅದರ ವಿಷಯದಲ್ಲಿ ನಾವು ಆಲೋಚನೆ ತೆಗೆದುಕೊಳ್ಳೋಣ. ಯೇಸು ಸ್ವಾಮಿ ಅಲ್ಲಿ ದೋಣಿಯಲ್ಲಿ ನಿಂತು ನೆರೆದ ಜನರಿಗೆ ಏನು ಮಾಡ್ತಿದ್ದಾನೆ? ಅದರ ಹಿಂದಿನ ಭಾಗದಲ್ಲಿ ನೋಡುವುದಾದ್ರೆ ಉಪದೇಶವನ್ನು ಮಾಡಿ ಅಲ್ಲಿಂದ ಆತನು ಹೇಳ್ತಾನೆ ತನ್ನ ಶಿಷ್ಯರಿಗೆ, ಆ ಕಡೆಗೆ ಹೋಗೋಣ, ನಾವು ಆಚೆಗೆ ಹೋಗೋಣ. ಆಚೆಗಡೆ ಎಲ್ಲಿಗೆ? ಗೆನಜರೇತಿಗೆ ಹೋಗ್ತಾನೆ. ಸತ್ಯವೇದದಲ್ಲಿ ನೋಡುವಾಗ 2 ಕಡೆಯಲ್ಲಿ ಇದು ಅನುಭವ ನೋಡ್ತೇವೆ. ಒಮ್ಮೆ ಹೋಗುವಾಗ ಆಚೆ ಗೆನಜರೇತಿನಲ್ಲಿ ಗವಿಯಲ್ಲಿ ಕುಳಿತಿದ್ದಂಥ ಇದೇ ಅನುಭವ. ಈ ಅನುಭವದಲ್ಲಿ ಹೋದಾಗ ಆಚೆ ಗವಿಯಲ್ಲಿದ್ದಂಥ ಏನು ದುರಾತ್ಮ ಪೀಡಿತನಿಗೆ ಒಂದು ಬಿಡುಗಡೆ. ಇನ್ನೊಂದು ಸಂದರ್ಭದಲ್ಲಿ ಹೋಗುವಾಗ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಹೋಗುವಾಗ ಇನ್ನೊಮ್ಮೆ ಅನುಭವದಲ್ಲಿ ಹೋಗುವಾಗ ಅದೇ ಈ ಕಡೆಯಿಂದ ಆಚೆ ಕಡೆಗೆ ಹೋಗುವಾಗ ಅದು ಗೆನಜರೇತಿಗೆ ಹೋಗುವಂಥದ್ದು. ದೋಣಿಯಲ್ಲಿ ಹೋಗುವಾಗ ಅಲ್ಲಿ ನೋಡ್ತೇವೆ ಅನೇಕ ರೋಗಿಗಳಿಗೆ ಸೌಖ್ಯರಾಗ್ತದೆ. ಬಂದವರೆಲ್ಲ ಮುಟ್ಟಿದವರೆಲ್ಲ ಸೌಖ್ಯವಾಗ್ತದೆ. ಹಲ್ಲೆಲೂಯಾ. ಇದು 2 ಅನುಭವ ಗೆನಜರೇತಿಗೆ ಹೋಗುವಂಥದ್ದು ಸತ್ಯವೇದದಲ್ಲಿ ನಾವು 2-3 ಸುವಾರ್ತೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ಯೇಸು ಸ್ವಾಮಿ ಏನು ಮಾಡ್ತಾನೆ? ಶಿಷ್ಯರೊಂದಿಗೆ ಸೇರಿ ಆ ಕಡೆಗೆ ಹೋಗಲಿಕ್ಕೆ ಪ್ರಯಾಣದಲ್ಲಿ ಹೊರಡ್ತಾ ಇದ್ದಾರೆ. ಹೋಗುವಾಗ 4 ದಿಕ್ಕುಗಳಿಂದ ಏನಾಗ್ತದೆ? ಅಲೆಗಳು ಸಡನ್ ಆಗಿ. ಈ ಗಲಿಲಾಯದ ಸಮುದ್ರದ ಒಂದು ವಿಶೇಷತೆ ಏನಂತೇಳಿದ್ರೆ ಅದು ಸಡನ್ ಆಗಿ ಅಲ್ಲಿ ಬಿರುಗಾಳಿ ಬೀಸುವುದಂತೆ. ನಾನು ಸ್ಟಡಿ ಮಾಡುವಾಗ ಕೇಳಿದಂಥ ಒಂದು ಇದು ಏನು, ಸಡನ್ ಆಗಿ ಶಾಂತವಾಗಿರುವಾಗನೇ ಪಕ್ಕನೆ ಎಂಬಂತೆ ಬಿರುಗಾಳಿ ಬೀಸ್ತದಂತೆ ಅಲ್ಲಿ. ಅದು ಮಾತ್ರವಲ್ಲ, ಅಲ್ಲಿ ಅಂದ್ರೆ ಒಂದು ನಾವಿಕ ಅಂದ್ರೆ ಏನು, ಬೆಸ್ತರಿಗೆ ಗೊತ್ತಿಲ್ಲದೆ ಬೇರೆ ಯಾರಿಗೂ ಆ ಅನುಭವದಲ್ಲಿ ಪಾಸ್ ಆದ್ರೆ ಅಲ್ಲಿ ದಾಟಿ ಹೋಗ್ಲಿಕ್ಕೆ ಆಗದಂತ ಅನುಭವ, ಅಂತ ಒಂದು ಬಿರುಗಾಳಿ ಅನುಭವ, ಒಂದು ಸೂಚನೆ ಇಲ್ಲದೆ ಕೊಡುವಂತ ಅನುಭವದಲ್ಲಿ ಒಂದು ಇರುವಂತ ಈ ಸಮುದ್ರ. ಆದರೆ ದೇವರಿಗೆ ಸ್ತೋತ್ರವಾಗಲಿ. ಈಗ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಪ್ರಯಾಣದಲ್ಲಿ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಎಲ್ಲಿ ಮಾಡ್ತಿದ್ದಾರೆ? ಅಲ್ಲಿ ಹಿಂದು ಬದಿಯಲ್ಲಿ ಶಾಂತವಾಗಿ ದಿಮ್ಮಿನ ಕೆಳಗೆ ಏನ್ ಮಾಡ್ತಾ ಇದ್ದಾರೆ? ಮಲಗಿದನೆಂಬುದಾಗಿ ನಾವು ನೋಡ್ತೇವೆ. 3 ಅನುಭವ ನಾನು ಈ ವಿಷಯದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ, ನಾನು ತಿಳ್ಕೊಂಡಂತ ವಿಷಯ. ಒಂದನೇದಾಗಿ ಈ ಸನ್ನಿವೇಶ ಏನಿದೆ, 4 ದಿಕ್ಕುಗಳಿಂದ ಬಿರುಗಾಳಿಯ ಬೀಸಿದಂತ ಅನುಭವ. ಪ್ರಯಾಣದಲ್ಲಿ ಶಿಷ್ಯರೆಲ್ಲ ಪ್ರಯತ್ನ ಮಾಡ್ತಾರೆ, ಆದ್ರೆ ಯೇಸು ಸ್ವಾಮಿ ಏನಾಗಿದ್ದಾನೆ? ಅಲ್ಲಿ ಶಾಂತವಾಗಿ ಮಲಗಿದ್ದನು. ಹೌದಾ? ನಾವು ಕೇಳ್ತಾ ಇದ್ದೇವಾ? ನಾವು ಕೆಲವರು ಮಲಗಿದ್ದೇವಲ್ವಾ? ನಾವು ಕೆಲವು ಮಲಗಿದ್ದೇವೆ, ಶಾಂತ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹಲ್ಲೆಲೂಯಾ. ಶಾಂತವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ.
ಈ ಅನುಭವ ನನಗೊಮ್ಮೆ ಆಶ್ಚರ್ಯಪಡಿಸಿತು. ಅಲ್ಲ, ಬಿರುಗಾಳಿಯ ಅನುಭವ, ದೋಣಿ ಅಲ್ಲೋ ಕಲ್ಲೋಲ್ಲ, ವಾಕ್ಯ ಹೇಳ್ತದೆ ದೋಣಿಯನ್ನು ಮುಳುಗುವಂತ ಸ್ಥಿತಿಗೆ ಬಂತು. ಆದರೆ ಯೇಸು ಸ್ವಾಮಿ ಏನಾಗಿದ್ದಾರಂತೆ? ಮಲಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೇತ್ರ ಒಂದು ಸರ್ತಿ ನಿನ್ನೆ ದಿವಸದಲ್ಲಿ ಅಂಕಲ್ ವಾಕ್ಯ ಕೊಡ್ತಾ ಇದ್ರು, ಯಾವುದು ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯದಲ್ಲಿ ವಾಕ್ಯ ಕೊಡ್ತಾ ಇದ್ರು. ಅಲ್ಲಿ ಪೇತ್ರನಿಗೆ ಸೆರೆಮನೆಗೆ ಹಾಕಲ್ಪಡ್ತಾ ಇದ್ದಾನೆ ಅಲ್ವಾ. 4 ಗುಂಪುಗಳ 4 ಸೈನಿಕರ ಕೂಡಿದಂತ ಕಾವಲುಗಾರರ ಒಳಗಡೆ ಇಬ್ಬರಾಗಿರುವಂತ ಸೈನಿಕರ ಮಧ್ಯದಲ್ಲಿ ಪೇತ್ರ ಬೇಡಿಗಳಿಂದ ಕಟ್ಟಲ್ಪಟ್ಟವನಾಗಿ ಅಲ್ಲಿದ್ದಾನೆ. ಚಡಿ ಏಟಿಂದ ಪೆಟ್ಟು ತಿಂದಂತ ಅನುಭವ. ಅದರ ಮುಂಚೆ ಯಾಕೋಬನನ್ನು ಹೆರೋದನು ಏನ್ ಮಾಡಿದ? ಕತ್ತಿಯಿಂದ ಕೊಲ್ಲಿಸಿದ. 12ನೇ ಅಧ್ಯಾಯದ 1ನೇ ವಾಕ್ಯ ಹೇಳ್ತದೆ, ಹೆರೋದನ ಏನ್ ಮಾಡ್ತಾ ಇದ್ದಾನೆ? ಸಭೆಯನ್ನು ಹಿಂಸೆ ಪಡಿಸುವುದಕ್ಕಾಗಿ ಎದ್ದು ಹೊರಟು ಬಂದ ಎಂಬುದಾಗಿ ವಾಕ್ಯ ಪ್ರಾರಂಭಿಸ್ತದೆ. ಹಲ್ಲೆಲೂಯಾ. ಒಂದು ಬಿರುಗಾಳಿಯ ಅನುಭವ, ಹೆರೋದ ಎಂಬಂತ ಬಿರುಗಾಳಿಯ ಅನುಭವದಲ್ಲಿ ಒಂದು ಸಭೆ ಮತ್ತು ಪೇತ್ರ ಹೋಗ್ತಾ ಇದೆ ಈಗ. ಹಲ್ಲೆಲೂಯಾ, ಕೇಳ್ತಾ ಇದ್ದೇವಾ? ಹೇಗೆ ಹೋಗ್ತಾ ಇದೆ? ಒಂದು ಬಿರುಗಾಳಿ, ಹೆರೋದನು ಕೈ ಎತ್ತಿದ ಅನುಭವ, ಯಾಕೋಬನು ಕೊಲ್ಲಲ್ಪಟ್ಟ ಮೊದಲ ಅಪೊಸ್ತಲನ ರಕ್ತಸಾಕ್ಷಿಯಾದ ಅನುಭವ. ಮೊದಲ ಅಪೊಸ್ತಲ ರಕ್ತಸಾಕ್ಷಿಯಾದದ್ದು ಯಾಕೋಬ. ಆದರೆ ಸತ್ಯವೇದದಲ್ಲಿ ರಕ್ತಸಾಕ್ಷಿಯಾದ ಮೊದಲವನು ಯಾರು? ಸ್ಟೇಫಾನ. ಆದರೆ ಅಪೊಸ್ತಲರಲ್ಲಿ ಮೊದಲನವನು ಯಾಕೋಬ. ಓಕೆ, ಅದೇನೇ ಇರಲಿ, ಆ ಯಾಕೋಬನ ಕತ್ತು ಕೈಯಲ್ಪಟ್ಟ ಅನುಭವ, 4 ಗುಂಪುಗಳಾಗಿ 4 ಜನ ಇರುವಂತ ಸೆರೆಮನೆಯ ಒಳಗೆ ಕಾವಲಲ್ಲಿ, ಅದರ ಒಳಗಡೆ ಇಬ್ಬರಾಗಿರುವಂತ ಮಧ್ಯದಲ್ಲಿರುವಂತ ಸೆರೆಮನೆಯಲ್ಲಿ ಬೇಡಿಗಳು ಕಟ್ಟಲ್ಪಟ್ಟಂತ ಅನುಭವದಲ್ಲಿರುವಂತ ಈ ಪೇತ್ರ ಈಗ ಏನ್ ಮಾಡ್ತಾ ಇದ್ದಾನೆ? ನಾಳೆ ಬೆಳಿಗ್ಗೆ ಅವನಿಗೇನಿದೆ? ಗಲ್ಲು ಕಂಬ ಸಿದ್ಧವಾಗಿದೆ. ಅವನು ಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಶಾಂತವಾಗಿ ನಿದ್ದೆ ಮಾಡ್ತಾನೆ. ನಮ್ದು ಇಲ್ಲಿಗ ನಾವು ಕೆಲವು ಚರ್ಚಿಗೆ ಆರಾಧನೆ ಬಂದಾಗ ನಾವು ಶಾಂತವಾಗಿ ನಿದ್ದೆ ಮಾಡುವವರಿದ್ದೇವೆ ಬಹಳಷ್ಟು ಜನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ಮಾತು ಹೇಳ್ತೇನೆ, ಎಚ್ಚರವಾಗಿರುವ ಸ್ಥಳದಲ್ಲಿ ನಾವು ಎಚ್ಚರವಾಗಿರಬೇಕಾದಂಥ ಸಮಯದಲ್ಲಿ, ಎಚ್ಚರವಾಗಿರಬೇಕಾದಂಥ ಸ್ಥಳದಲ್ಲಿ ನಾವು ಎಚ್ಚರವಾಗಿರುವುದಾದರೆ ದೇವದೂತನನ್ನು ಕಳಿಸಿ ನಾವು ನಿದ್ರೆ ಮಾಡುವಂಥ ಸಮಯದಲ್ಲಿ ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಮ್ಮೆ ಹೇಳ್ತೇನೆ, ನಾವು ಎಚ್ಚರವಾಗಿರಬೇಕಾದ ಸಮಯದಲ್ಲಿ, ಸ್ಥಳಗಳಲ್ಲಿ ನಾವು ಎಚ್ಚರವಾಗಿರುವಾಗ ನಮಗೆ ಬರುವಂಥ ಬಿರುಗಾಳಿಯ ಸಮಯದಲ್ಲಿ ದೇವರು ನಮಗೆ ಶಾಂತವಾದ ನಿದ್ದೆಯನ್ನು ಕೊಟ್ಟು ದೇವದೂತನಿಂದ ಮೂಲಕ ಸೇವೆಗಳು ಪ್ರಕಟವಾಗುವಂಥ ದಿವಸ ಇದೆ. ಅರ್ಥವಾಗ್ತದ ನಾನು ಹೇಳೋದು? ಅರ್ಥವಾಗ್ತದ? ಅನೇಕರು ಹೇಳ್ತಾರೆ ದೇವದೂತರ ಸೇವೆ ಅಲ್ಲಿ ಅಪೊಸ್ತಲರ ಕಾಲಘಟ್ಟದಲ್ಲಿ ಮುಗಿದು ಹೋಯಿತು. ಯಾಕೆಗೋಸ್ಕರ ಗೊತ್ತಾ? ಅವರಿಗೆ ಪ್ರಕಟವಾಗ್ತಾ ಇಲ್ಲ. ಅವರು ಎಚ್ಚರವಾಗಿರಬೇಕಾದ ಕಾಲದಲ್ಲಿ ಎಚ್ಚರವಾಗಿರಲಿಲ್ಲ. ಎಚ್ಚರವಾಗಿರಬೇಕಾದ ಕಾಲದಲ್ಲಿ ನಿದ್ರೆ ಮಾಡುವ ನಿಮಿತ್ತವಾಗಿ ದೇವದೂತರ ಸೇವೆ ಅವರಿಗೆ ಪ್ರಕಟವಾಗ್ತಾ ಇಲ್ಲ, ಅದು ಪ್ರತ್ಯಕ್ಷವಾಗ್ತಾ ಇಲ್ಲ, ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನಾವು ಎಚ್ಚರವಾಗಿರುವಂಥ ಸ್ಥಳದಲ್ಲಿ ಎಚ್ಚರವಾಗಿದ್ದುಕೊಂಡು ದೇವರ ಕಾರ್ಯಕ್ಕಾಗಿ ನಿಂತಾಗ ನಮಗೆ ಎದುರಾಗಿ ಬರುವಂಥ ಹೆರೋದ ಎಂಬಂಥ ಬಿರುಗಾಳಿ ಬರುವಾಗಲೂ, ಹೆರೋದನ ಸಂಗತಿಗಳು ಹಿಂಸೆಗಳಾಗಿ ಬರುವಾಗ ನಮ್ಮ ದೇವರು ನಮಗೆ ಶಾಂತವಾದ ನಿದ್ರೆಯನ್ನು ಕೊಟ್ಟು ದೇವದೂತರ ಸೇವೆಗಳ ಮೂಲಕವಾಗಿ ನಮ್ಮನಲ್ಲಿಂದ ಪ್ರಕಟಿಸಿ ನಮ್ಮನಲ್ಲಿಂದ ಹೊರಗೆ ತರುವಂಥ ದಿವಸ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ದಿವಸ ನಮ್ಮ ಮುಂದೆ ಇದೆ. ಲೋಕ ಕದಲ್ಬಹುದು, ಲೋಕ ಹೇಳ್ಬೋದು ಸಮಸ್ಯೆಗಳು ಉತ್ತುಂಗಕ್ಕೆ ಬಂತೆಂಬುದಾಗಿ. ಆದರೆ ನಾನು ನೀನು ಸೇವಿಸುವ ದೇವರು ನಮಗೋಸ್ಕರ ಇಳಿದು ಬರ್ತಾ ಇದ್ದಾನೆ. ಯಾಕಂದ್ರೆ ನಾವು ನಿದ್ರೆ ಮಾಡುವ ಸಮಯದಲ್ಲಿ, ಅನೇಕ ಲೋಕಗಳು ನಿದ್ರೆ ಮಾಡುವ ಸಮಯದಲ್ಲಿ, ಲೋಕವು ಅದರಲ್ಲಿ ಅಲಕ್ಷ್ಯವಾಗಿರುವ ಸಮಯದಲ್ಲಿ ನಾವು ಅಲಕ್ಷ್ಯವಾಗಿರದೆ ಕರ್ತನಿಗಾಗಿ ನಾವು ಓಡಿದೆವು, ಕರ್ತನಿಗಾಗಿ ಎಚ್ಚರವಾಗಿದ್ದೆವು, ಕರ್ತನ ಕಾರ್ಯಗಳನ್ನು ಮಾಡಿದೆವು. ಆಗ ನಮಗೆ ಲೋಕವು ಗಲಿಬಿಲಿಗೊಳ್ಳುವಾಗ ನಮಗೆ ದೇವರು ಶಾಂತವಾದ ನಿದ್ರೆಯನ್ನು ಕೊಟ್ಟು, ಶಾಂತವಾದ ಹೃದಯವನ್ನು ಕೊಟ್ಟು, ಒಳ್ಳೆಯ ಮನಸ್ಸನ್ನು ಕೊಟ್ಟು, ನಮಗೆ ಒಳ್ಳೆಯ ರೀತಿಯಲ್ಲಿ ಜೀವಿಸುವಂತೆ ಮಾಡಿ ನಮಗೆ ಅಲ್ಲಿಂದ ಹೊರಗೆ ಬರಲು ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಅಲ್ಲಿ ದೇವದೂತರ ಸೇವೆ ನಮ್ಮಗೋಸ್ಕರ ಪ್ರಕಟವಾಗಿ ಬರ್ತದೆ. ಹಲ್ಲೆಲೂಯಾ.
ಗಲಿಬಿಲಿಗೊಳ್ತಾ ಇದ್ದೇವಾ? ಸಮಸ್ಯೆಗಳು, ಬಿರುಗಾಳಿ ನೋಡಿ ನಮಗೆ ಏನೆಲ್ಲ ಆಗ್ತಾ ಇದೆ ಲೋಕದಲ್ಲಿ, ಏನೆಲ್ಲ ಆಗ್ತಾ ಇದೆ, ಏನು ಪರಿಸ್ಥಿತಿ ಎಂಬುದಾಗಿ ನಮಗೆ ಚಿಂತೆಗೊಳಗಾಗ್ತಾ ಇದೆಯಾ? ಅಥವಾ ಭಯ ಬರ್ತಾ ಇದ್ದೇವೆ? ನಾನು ಹಾಗೇನೆ ಪ್ರಾರಂಭದಲ್ಲಿ ಹೇಳಿದೆ, 3 ಸಂಗತಿ ಗಾಳಿ ಬಿರುಗಾಳಿಯ ಅನುಭವದಲ್ಲಿ ಹೋಗುವಾಗ: ಒಂದು ಸಂಶಯ, ಒಂದು ಚಿಂತೆ, ಒಂದು ಭಯ. ಇದು ಸರ್ವೇ ಸಾಮಾನ್ಯವಾಗಿ ಬರುವಂತಹ ಸಂಗತಿ ಆಗಿದೆ. ಆದರೆ ಪೇತ್ರನು ಶಾಂತವಾಗಿ ನಿದ್ರೆ ಮಾಡಿದ. ಹಲ್ಲೆಲೂಯಾ. ಅವನು ರಾತ್ರಿ ಹಗಲೆಲ್ಲ ಆ ದಿವಸಗಳಲ್ಲಿ ಓಡಿದ ದಿವಸ ಇದೆ. ಆತ ನಿದ್ದೆ ಬಿಟ್ಟು ಇದ್ದಂಥ ದಿವಸ ಇದೆ. ಆದ್ದರಿಂದ ಹಿಂಸೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಗಾಳಿ ಬಿರುಗಾಳಿಯ ಮಧ್ಯದಲ್ಲಿ ಶಾಂತವಾದ ನಿದ್ರೆಯನ್ನು ದೇವರು ಕೊಟ್ಟವನಿಗೆ. ಮಾತ್ರವಲ್ಲ, ಅಲ್ಲಿಂದ ಕಣ್ಣು ತೆಗೆದು ನೋಡುವಾಗ ಎಲ್ಲಿದ್ದಾನೆ ಗೊತ್ತವನು? ಊರ ಬಾಗಿಲ ಬಳಿಯಲ್ಲಿದ್ದಾನೆ. ಇದ್ದದ್ದೆಲ್ಲಿ ಮಲಗುವಾಗ? ಸೆರೆಮನೆಯೊಳಗೆ 4 ಗುಂಪುಗಳ 4 ಕೈದಿಗಳ ಒಳಗಡೆ, ಕಾವಲುಗಾರರ ಒಳಗಡೆ 2 ಏನು ಸಿಪಾಯಿಗಳ ಮಧ್ಯದಲ್ಲಿ ಬೇಡಿ ಹಾಕಲ್ಪಟ್ಟವನಾಗಿದ್ದನು. ಎಚ್ಚರವಾಗಿದ್ದಾಗ ಎಲ್ಲಿದ್ದಾನೆ? ಊರ ಬಾಗಿಲ ಬಳಿಯಲ್ಲಿ. ಊರ ಬಾಗಿಲ ಬಳಿಯಲ್ಲಿ ಕನಸು ಕಂಡಂತಿರ್ತದೆ ಅನುಭವ. ಕನಸು ಕಂಡಂತೆ. ಅಲ್ಲಲ್ಲ, ಚಿಯೋನಿಂದ ನಾವು ಹೊರಗೆ ಬಂದಾಗ, ಐಗುಪ್ತಿಂದ ಹೊರಗೆ ಬಂದಾಗ ಇಸ್ರಾಯೇಲ್ ಹೇಳ್ತಾರೆ, ನಾವು ಕನಸು ಕಂಡಂತಿದ್ದೆವು. ಯಾವ ಅನುಭವ? ಕನಸು ಕಂಡಂತ ಅನುಭವ. ನಾವು ಎದ್ದು ನೋಡುವಾಗ ಇಟ್ ಈಸ್ ಮಿರಾಕಲ್, ಇದು ಅದ್ಭುತ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಯೇಸು ಸ್ವಾಮಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಎಲ್ಲಿ? ಬಿರುಗಾಳಿಯ ಮಧ್ಯದಲ್ಲಿ. ದೋಣಿ ಮುಳುಗ್ತಾ ಇದೆ, ಶಿಷ್ಯರು ಕಿರುಚಾಡುತ್ತಾ ಇದ್ದಾರೆ, ದೋಣಿಯ ಒಳಗೆ ನೀರು ತುಂಬ್ತಾ ಇದೆ. ಎಲ್ಲ ಅನುಭವದಲ್ಲಿರುವಾಗಲೂ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾನೆ? ನಿದ್ರೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಹೀಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ ನಮ್ಗೆ ಏನು ಹೇಳಿಕೊಡ್ತಾ ಇದ್ದಾನೆ? 3 ವಿಷಯ ನೋಡಿಕೊಂಡು ಮುಂದುವರಿಯೋಣ. ದೇವ್ರ ಚಿತ್ತವಾದಲ್ಲಿ ಅಲ್ಲಿಗೆ ಟೈಮ್ ಆಗ್ತದೆ. 3 ವಿಷಯ ನೋಡೋಣ. ಒಂದು, ಪ್ರತಿಕೂಲದ ಸಮಯಗಳಲ್ಲಿ ಚಿಂತೆ ಮತ್ತು ಭಯ ಪಡದವನು ಮಾತ್ರನೇ ನಿದ್ರೆ ಮಾಡಲಿಕ್ಕೆ ಸಾಧ್ಯ. ನಾಳೆ ಬೆಳಿಗ್ಗೆ 10 ಲಕ್ಷ ಬೇಕೆಂಬುದಾಗಿ ಹೇಳುವಾಗ ನಮ್ಮ ಕೈಯಲ್ಲಿ 1 ರೂಪಾಯಿ ಇರುವುದಾದ್ರೆ ನಿದ್ರೆ ಬರ್ತದ? ಸಾಧ್ಯನೇ ಇಲ್ಲ. ನಾಳೆ ಬೆಳಿಗ್ಗೆ ಒಂದು ಸಮನ್ಸ್ ಬಂತು, ಮುಂದೆ ಹೇಳಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಡಾಕ್ಟರ್ ರಿಪೋರ್ಟ್ ಬರ್ತದೆ, ಇವತ್ತು ನಮಗೆ ಹೇಳಬೇಕಾಗಿಲ್ಲ. ಚಿಂತೆ, ಭಯ, ಎಲ್ಲ ಸಂಶಯ ಒಟ್ಟುಗೂಡಿ ಬರ್ತದೆ. ಅದನ್ನು ಜಯಿಸಿದವನು ಮಾತ್ರನೇ ಶಾಂತವಾಗಿ ನಿದ್ರೆ ಮಾಡ್ತಾನೆ. ಹಲ್ಲೆಲೂಯಾ. ಕೀರ್ತನೆ 3ನೇ ಅಧ್ಯಾಯದ 5ನೇ ವಾಕ್ಯ ಓದಿಕೊಳ್ಳೋಣ. ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. 4:8. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಮತ್ತೆ ನಾನು ನಿರ್ಭಯನಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಕೆಲವರಿಗೆ ಮಲಗಿದ ಮೇಲೆ ಜೋಗುಲ ಹಾಡಬೇಕು, ಇಲ್ಲ ಇನ್ನು ಏನೋ ಎಲ್ಲ ಮಾಡ್ತಾ ಇರಬೇಕು, ಆಚೆ ತಿರುಗಬೇಕು, ಹಾಗೆ ಹೀಗೆ ಮಾಡಬೇಕು. ಮಲಗಿದ ಕೂಡಲೇ ನಿದ್ದೆ ಮಾಡೋದು ಯೆಹೋವನ ಆಶೀರ್ವಾದ. ನಿದ್ದೆ ನಮಗೆ ಸುಸ್ತಾಗಿ ಆಗಿದ್ರು ಸಹ, ಟಯರ್ಡ್ ಆಗಿದ್ರು, ಅನೇಕರಿಗೆ ಎಷ್ಟು ಟಯರ್ಡ್ ಆಗಿದ್ರು ಕೂಡ ಮಲಗಿದ ಕೂಡಲೇ ನಿದ್ದೆ ಬರಲ್ಲ. ಅವರಿಗೆ ಚಿಂತೆಗಳೇ ಕಣ್ಣು ಮುಂದೆ ಬಂದಿರ್ತದೆ, ಭಯಗಳೇ ಅವರನ್ನು ಆವರಿಸಿಕೊಂಡಿರ್ತದೆ ಅಲ್ವಾ? ನಮಗೆ ಅನುಭವ ಆಗಿರ್ಬೋದು.
ಅನೇಕ ಭಯಗಳಿರುವಾಗ, ಅನೇಕ ಚಿಂತೆಗಳಿರುವಾಗ ನಾವು ಎಷ್ಟೇ ನಿದ್ರೆ ಮಾಡಲಿಕ್ಕೆ ಪ್ರಯತ್ನ, ಎಷ್ಟೇ ಟಯರ್ಡ್ ಆಗಿದ್ರು ರಾತ್ರಿ ಇಡೀ ನಿದ್ದೆ ಬರಲ್ಲ. ಎಲ್ಲಿಯೋ 2, 3, 4 ಗಂಟೆಗೆ ಬೆಳಿಗ್ಗೆ ಆಗುವಾಗ ಸ್ವಲ್ಪ ನಿದ್ದೆ ಬರ್ಬೋದು. ಆದರೆ ಒಂದು ಭಕ್ತನ ಆಶೀರ್ವಾದ ಏನು ಗೊತ್ತಾ? ಮಲಗಿದ ಕೂಡಲೇ ನಿದ್ದೆ ಮಾಡುವಂಥದ್ದು, ಅದು ಭಕ್ತನ ಆಶೀರ್ವಾದ. ಅದರಿಂದಲೇ ಗಾಢವಾದ ನಿದ್ರೆ, ರಾತ್ರಿ ಇಡೀ ಹಗಲಿಡೀ ನಿದ್ರೆ ಮಾಡುವುದು ಅದು ಆಶೀರ್ವಾದ ಅಲ್ಲ, ಅದು ಸೋಂಬಾರಿತನ. ಅದು ಏನು ಸೋಂಬೇರಿಗಳು ಹೇಳ್ತಾರಲ್ಲ, ಏನು ಸೋಂಬೇರಿಗಳು ಅಲ್ವಾ? ಅದಲ್ಲ, ಮಲಗಿದ ಕೂಡಲೇ ನಿದ್ರೆ ಮಾಡುವಂಥದ್ದು. ಹಾಗಾದ್ರೆ ಯೇಸು ಸ್ವಾಮಿ ಶಾಂತವಾಗಿ ನಿದ್ರೆ ಮಾಡ್ತಾ ಇದ್ದಾನೆಂಬುದಾಗಿ ಅವನಿಗೆ ಪರಿಸ್ಥಿತಿ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ, ಆದರೆ ಅಲ್ಲಿ ನಮಗೆ ಕಲಿಸ್ಕೊಡುವಂಥ ಸಂಗತಿ ಏನು ಗೊತ್ತಾ? ನೀನು ಭಯ ಪಡದೆ, ನೀನು ಚಿಂತೆ ಪಡದೆ, ನೀನು ಸಂಶಯ ಪಡದೆ ಇರುವಾಗ ನಿನಗೆ ಶಾಂತವಾದ ನಿದ್ರೆ, ಈ ಒಂದು ಸನ್ನಿವೇಶವನ್ನು ಜಯಿಸುವಂಥ ಕೃಪೆ ಇದೆ. ಯೆಹೋವನು ನನ್ನನ್ನು ಕಾಪಾಡುವುದರಿಂದ ನಾನು ನಿದ್ರೆ ಮಾಡಿದೆನು, ಏನು ಸುಖವಾಗಿ ನಿದ್ರೆ ಮಾಡಿ ಎಚ್ಚರಗೊಂಡೇನು ಎಂಬುದಾಗಿ ವಾಕ್ಯ ಹೇಳ್ತದೆ ಕೀರ್ತನೆಗಾರನು. ಸುಖವಾಗಿ ನಿದ್ರೆ ಮಾಡಿ ಗೊಂಡೇನಲ್ವಾ? ಹಾಗೆ ಹೇಳ್ತದಲ್ಲ, ಸುಖವಾಗಿ ನಿದ್ರೆ ಮಾಡಿ ಸುಖವಾಗಿ ಎಚ್ಚರಗೊಂಡೇನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇನ್ನು ವಾಕ್ಯ ಓದಿಕೊಳ್ಳೋಣ. ಯೋಬನ ಪುಸ್ತಕಕ್ಕೆ ಬರೋಣ, 11ನೇ ಅಧ್ಯಾಯದ ಅದರಲ್ಲಿ 18, 19 ವಾಕ್ಯ ಓದಿಕೊಳ್ಳೋಣ. ಯೋಬ 11, 18 ಮತ್ತು 19. ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ, ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಮಲಗಿಕೊಂಡಾಗ ನಿನ್ನನ್ನು ಯಾರೂ ಹೆದರಿಸುವುದಿಲ್ಲ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು. ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ, ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಮಲಗಿಕೊಂಡಾಗ ನಿನ್ನನ್ನು ಯಾರೂ ಹೆದರಿಸುವುದಿಲ್ಲ, ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸುವರು. ಸುತ್ತಲೂ ನೋಡ್ತದೆ, ಸಮುದ್ರ ಶಾಂತವಾಗಿದೆ ಅಲ್ವಾ? ವಾಕ್ಯ ಹೇಳ್ತದೆ, ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ, ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಸುತ್ತಲೂ ನೋಡಿದಾಗ ಶಾಂತವಾದ ಸಮುದ್ರ, ಮತ್ತೆ ಮಲಗಿಕೊಂಡಾಗ ನಿನ್ನನ್ನು ಯಾರು ಹೆದರಿಸುವುದಿಲ್ಲ ಎಂಬಂಥ ಧೈರ್ಯ. ಅನೇಕರು ನಿನ್ನ ಮುಖ ಪ್ರಸನ್ನತೆಯನ್ನು ಅಪೇಕ್ಷಿಸೋರು. ಅಂದರೆ ಒಂದು ನಿರೀಕ್ಷೆ ಏನಂತೇಳಿ, ನಾನು ಬೆಳಿಗ್ಗೆ ಎದ್ದೇಳ್ತೇನೆ, ನನ್ನ ಮುಖವನ್ನು ಅನೇಕರು ನೋಡಲಿಕ್ಕೆ ಬಯಸ್ತಾರೆ ಎಂಬುದಾಗಿ. ಆದರೆ 13ನೇ ವಾಕ್ಯದಿಂದ ಓದಿಕೊಂಡು ಬರೋಣ. ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ನಿನ್ನ ಮನಸ್ಸು ಒಂದು ಇಲ್ಲಿ ಮಾನಸಾಂತರ ಪಡಬೇಕಾಗಿದೆ. ದೇವರ ಕಡೆಗೆ ಕೈಗಳನ್ನೆತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು, ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ಒಂದು ಮಾನಸಾಂತರದ ಜೀವಿತ ನಿನ್ನಲ್ಲಿ ಇರುವುದಾದ್ರೆ, ಪಶ್ಚಾತ್ತಾಪ ಪಟ್ಟಂತ ಜೀವಿತ, ಕೈಗಳನ್ನೆತ್ತಿ ಆರಾಧನೆ ಮಾಡುವಂತ ಜೀವಿತ ನಿನ್ನಲ್ಲಿ ಇರುವುದಾದ್ರೆ ಮುಂದೆ, ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನೂ ನಿರ್ಭಯನೂ ಆಗಿರುವಿ. ನಿನಗೆ ಒಂದು ಭಯ ಇಲ್ಲದೆ ಇರುವುದಕ್ಕೆ ಕಾರಣ ಏನು ಗೊತ್ತಾ? ನೀನು ಮಾನಸಾಂತರವುಳ್ಳವನಾಗಿ, ದೋಷ ನಿನ್ನ ಒಳಗೆ ಇಲ್ಲದ ನಿಮಿತ್ತವಾಗಿ ಮತ್ತು ದೇವರನ್ನು ಯಥಾರ್ಥವಾದ ರೀತಿಯಲ್ಲಿ ಆರಾಧಿಸುವುದ ನಿಮಿತ್ತವಾಗಿ ನೀನು ನಿರ್ಭಯನಾಗಿರ್ತೀಯ. ನಿನ್ನ ಹೆಸರು ಏನು ಗೊತ್ತಾ? ನೀತಿವಂತನೆಂಬುದಾಗಿ. ಯಾಕೆ? ದೇವರನ್ನು ನೀನು ಸೇವಿಸುವವನಾಗಿಯೂ ಪರಿಶುದ್ಧನಾಗಿಯೂ ದೇವರ ಸಮ್ಮುಖದಲ್ಲಿ ಕಾಣಲ್ಪಡ್ತಾ ಇದೆಯಾ. ನೀನು ಯಾವಾಗಲೂ ನಿನ್ನ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಮಾನಸಾಂತರ ಪಟ್ಟು ಕರ್ತನ ಮುಂದೆ ಬಂದು ಕೈಗಳನ್ನೆತ್ತಿ ಆರಾಧಿಸುವ ನಿಮಿತ್ತವಾಗಿ ನಿನಗೊಂದು ಭಯದ ಸಂಗತಿ ಇಲ್ಲ, ನೀನು ನಿರ್ಭಯನಾಗಿರ್ತೀಯ. ಇವತ್ತು ನಮ್ಮಲ್ಲಿ ಭಯ ಯಾಕೆ ಉಂಟಾಗ್ತದೆ ಗೊತ್ತಾ? ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಪಾಪ ನಮ್ಮಲ್ಲಿ ಭಯವಾಗಿ ಹೊರಗೆ ಬರ್ತಾ ಇದೆ. ಅನೇಕ ತಪ್ಪಿನ ಸಂಗತಿ ನಮ್ಮ ಒಳಗಿರುವುದರಿಂದ ಅದು ನಮಗೆ ಭಯವಾಗಿ ಪ್ರಕಟವಾಗ್ತಾ ಇದೆ. ನಿನಗೆ ಮಾನಸಾಂತರ ಪಡೆದಂಥ ಹೃದಯ ನಿನ್ನಲ್ಲಿರುವುದರಿಂದ, ಕಳೆದ ದಿನದಲ್ಲಿ ನಾವು ಹೇಳ್ತಾ ಇದ್ದೆ, ಒಂದು ಸೇವಕರು ಕೂಡ ಮಾತಾಡ್ತಾ ಇದ್ದಾಗ ಅವರು ಸಹ ಹೇಳ್ತಾ ಇದ್ರು, ಫರೋಹನನ್ನು ದೇವರು ಕಠಿಣ ಮಾಡಿದ ಅಲ್ವಾ, ದೇವರು ಕಠಿಣಪಡಿಸಿದ ಎಂಬುದಾಗಿ. ಆದರೆ ಯಥಾರ್ಥವಾಗಿ ನೋಡುವುದಾದ್ರೆ ಅವನಲ್ಲಿ ಕಠಿಣತೆಯುಳ್ಳ ಹೃದಯ, ಮಾನಸಾಂತರ ಪಡೆದ ಹೃದಯ ಇದ್ದದರಿಂದ ಆತನು
ದೇವರದನ್ನು ನೋಡಿ ಇವನು ಮಾನಸಾಂತರ ಪಡುವವನಾಗಲ್ಲ, ಇವನು ಮಾನಸಾಂತರ ಪಡುವವನಲ್ಲ, ಇವನನ್ನು ಇನ್ನೂ ಕಠಿಣಪಡಿಸ್ತೇನೆ ಎಂಬುದಾಗಿ ದೇವರು ಅವನನ್ನು ಇನ್ನೂ ಕಠಿಣಪಡಿಸಿದ. ಹಲೋ, ಅರ್ಥವಾಗ್ತದಾ? ನನ್ನಲ್ಲಿ ಪಾಪ ಇದೆ, ಮಾನಸಾಂತರ ಪಡಲಿಕ್ಕೆ ನನ್ನಲ್ಲಿ ಮನಸ್ಸಿಲ್ಲ. ದೇವರು ಎಚ್ಚರಿಸಿದ್ರು ನಾನು ಮಾನಸಾಂತರ ಪಡಲಿಲ್ಲ, ನಾನು ಒಪ್ಪಿಸಿಕೊಡ್ಲಿಲ್ಲ. ದೇವರು ಎಚ್ಚರಿಸಿದ ಮಾನಸಾಂತರ ಪಡದ ಹೃದಯವನ್ನು ಕಂಡಾಗ, ಎಷ್ಟು ಎಚ್ಚರಿಸಿದ್ರು ಮಾನಸಾಂತರ ಪಡೆದಾಗ ದೇವರವನನ್ನು ಅದರಲ್ಲೇ ಇನ್ನೂ ಆಳಕ್ಕೆ ಬಿಟ್ಟುಬಿಟ್ಟ. ಹಲ್ಲೆಲೂಯಾ. ಅನೇಕ ಸಂಗತಿಗಳು ಇವತ್ತು ನಾವು ಬಿಡಿಸಲಾಗದ ಬಂಧನಕ್ಕೊಳಗಾಗಿದ್ದೇವೆ. ಹಲೋ, ಕೇಳ್ತಾ ಇದ್ದೇವಾ? ಯಾಕೋಸ್ಕರ ಗೊತ್ತಾ? ನಮಗೆ ಕೋಪ ಬಿಟ್ಟು ಬಿಡಿ ಬ್ರದರ್, ಕೋಪ ಬಿಟ್ಟು ಬಿಡಿ ಸಿಸ್ಟರ್. ಆಯ್ತು ಪಾಸ್ಟ್ರೆ, ಇವತ್ತಿಂದ ಕೋಪ ಮಾಡಲ್ಲ. ಆಚೆ ಹೊರಗೆ ಹೋದ ಕೂಡಲೇ ಯಾರೋ ಒಬ್ಬರು ಬಂದ, ನೀನು ಹಾಗೆ ಮಾಡಿದ್ರು, ನನಗೆ ಹೇಳ್ತೀಯಾ? ನನಗೆ ಹೇಳ್ತೀಯಾ? ಪುನಃ ಪಾಸ್ಟರ್ ಬಂದರು, ಸೇವಕರು ಯಾರೋ ಬಂದು ಹೇಳಿದ್ರು, ಬ್ರದರ್ ಸಿಸ್ಟರ್ ಮಾನಸಾಂತರ ಪಡಿ, ಬಿಟ್ಟು ಬಿಡಿ. ಆಯ್ತು ಪಾಸ್ಟ್ರೆ. ಹೊರಗೆ ಹೋದ ಕೂಡಲೇ ಅದೇ ಎಚ್ಚರಿಸಿ ಅವರು ಏನು ಮಾಡಲಿಲ್ಲ, ಬಿಟ್ಟು ಬಿಡಲಿಲ್ಲ. ಯೋಬನ ಪುಸ್ತಕದಲ್ಲಿ, ಅದು ನಾವು ಹೋಗಿದ್ರೆ ಮುಂದೆ ಹೋಗ್ತದೆ, ಟೈಮ್ ಸಾಧ್ಯವಾಗ್ತದೆ, ಅದಕ್ಕೆ ಹೋಗೋದು ಬೇಡ. ಎಷ್ಟು ಎಚ್ಚರಿಸಿದ್ರೆ ಬಿಟ್ಟು ಬಿಡೋದಿದ್ರೆ ಅವನೇನಂತೆ ಅಲ್ವಾ, ದೇವರವನನ್ನು ನಿತ್ಯಕ್ಕೆ ಬಿಟ್ಟು ಬಿಡ್ತಾನೆ. ಅದರಿಂದ ಪ್ರೀತಿಯ ಸಹೋದರೇ, ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳೋದು ಬೇಡ. ಇಲ್ಲಿ ಮಾನಸಾಂತರ ಪಡೋಣ. ನೋಡಿ, ತಪ್ಪುಗಳಾಗುವಾಗ ಅದರಲ್ಲಿ ಬಿಟ್ಟು ನಾವು ಅದನ್ನು ನಮ್ಮ ಬಂಧನವಾಗಿ ಮಾರ್ಪಡಿಸೋದು ಬೇಡ. ಅದು ನಮ್ಮ ಬಂಧನವಾಗುವುದಕ್ಕೆ ನಾವು ಬಿಟ್ಟು ಕೊಡೋದು ಬೇಡ. ತಪ್ಪುಗಳಾಗ್ತದೆ, ಅದರಲ್ಲಿ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಹಾಲಲ್ಲಿ ಆಗ ನಾನು ನಿರ್ಭಯವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ನಾವು ಲೋಕದ ಮುಂದೆ ನೋಡಿ, ತಪ್ಪು ಮಾಡುವವನು ಮಾತ್ರ ಅವನೇನು ಮಾಡ್ತಾನೆ, ಭಯ ಪಡ್ತಾನೆ. ನನ್ನ ತಪ್ಪು ಎಲ್ಲಿಯೋ ಹೊರಗೆ ಬರ್ತದಾ, ನನ್ನ ತಪ್ಪು ಎಲ್ಲಿ ಪ್ರಕಟವಾಗ್ತದ, ನನ್ನ ತಪ್ಪುಗಳನ್ನ ಯಾರು ನೋಡ್ತಾರೋ, ನನ್ನ ತಪ್ಪು ಎಲ್ಲಿ ಬಯಲಿಗೆ ಬರ್ತದೆ ಎಂಬುದಾಗಿ ಅವನು ಭಯದಿಂದ ಅಡಗಿ ಕೂತ್ಕೊಳ್ತಾನೆ. ಆದರೆ ಮಾನಸಾಂತರ ಪಟ್ಟು, ದೇವರೇ ನನ್ನನ್ನು ಕ್ಷಮಿಸು, ಒಂದಾಗಬೇಕಾದ ಸ್ಥಳದಲ್ಲಿ ಒಂದಾಗಿ, ಕ್ಷಮೆ ಕೇಳುವ ಸ್ಥಳದಲ್ಲಿ ಕ್ಷಮೆ ಕೇಳಿ, ಮಾನಸಾಂತರ ಪಟ್ಟು ದೇವರ ಕಡೆಗೆ ಕೈಗಳನ್ನೆತ್ತಿ ಆರಾಧಿಸುವಾಗ ನಾವು ನಿಷ್ಕಳಂಕರಾಗಿ ಕಾಣಲ್ಪಡ್ತೇವೆ ದೇವರ ಮುಂದೆ. ಹಲ್ಲೆಲೂಯಾ. ಅದೇ ಹೇಳ್ತದಲ್ವಾ ವಾಕ್ಯ. ಪುನಃ ಓದೋಣದು. ಅಧರ್ಮವು ನಿನ್ನ ಕೈಯಲ್ಲಿದ್ರೆ ಅದನ್ನು ದೂರ ಮಾಡಿಬಿಡು, ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸಿದಲ್ಲಿ ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗಿರುವೆ. ನಿನ್ನ ಕಷ್ಟಗಳನ್ನು ನೀನು ಮರೆತು ಬಿಡುವಿ, ಹರಿದು ಹೋದ ನೀರನ್ನು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು, ಕತ್ತಲೆ ಇದ್ದರೂ ಬೆಳಕಿನಂತಿರುವುದು. ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ. ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಕೊಂಡಾಗ ನಿನ್ನನ್ನು ಯಾರು ಹೆದರಿಸುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನಿದ್ರೆ ಬೇಕಾ? ಸುಖಕರವಾದ ದೇವರ ಆಶೀರ್ವಾದ ನಿದ್ದೆ ಬೇಕಾ? ಇನ್ನು ನಿರ್ಭಯನಾಗಿರಬೇಕು, ಚಿಂತೆಗೊಳಗಬಾರಬಾರ್ದು. ಅನೇಕ ಸಂಗತಿಗಳು ನಿನ್ನ ಸುತ್ತಮುತ್ತಲು ನಡೀತಿದ್ರು, ನಿನಗೆ ವಿರುದ್ಧವಾದ ಅನೇಕ ಬಾಣಗಳು, ಈಟಿಗಳು ನಿನ್ನ ವಿರುದ್ಧವಾಗಿ ಬರುತ್ತಿರುವುದಾದರೂ ನೀನು ಸುಖವಾಗಿ ನಿದ್ರೆ ಮಾಡಬೇಕಾದ್ರೆ ಇವತ್ತು ನಿನ್ನಲ್ಲಿ ನಿಷ್ಕಳಂಕವಾದಂಥ ಹೃದಯ ಇರಲಿ. ದೇವರ ಮುಂದೆ ಯಥಾರ್ಥವಾಗಿ ಕಾಣಲ್ಪಡುವಂಥ ಆರಾಧನೆ ಕಾಣಲ್ಪಡಲಿ ಪ್ರಿಯರೇ. ಹಾಗಾದರೆ ಮಾತ್ರನೇ ನೀನು ನಿಸ್ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಪ್ರೊವರ್ಬ್ಸ್ ಅಂದರೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 23 ಮತ್ತು 24ನೇ ವಾಕ್ಯ. ಸಾಧ್ಯವಿಲ್ಲ ಅದನ್ನು ಪೂರ್ತಿಯಾಗಿ ವಿವರಿಸುವುದಕ್ಕಾಗಿ. ಜ್ಞಾನೋಕ್ತಿಗಳು 3:23 ಮತ್ತು 24. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಆಮೆನ್. ನೀನು ಆಗ ನೀನು ಎಡವದೆ ಅಂದ್ರೆ ಅಲ್ಲಿ ಮೇಲೆ ಮಾಡ್ತಿದೆ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ಅವು ನಿನಗೆ ಜೀವವು ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ಆಗ ನೀನು ಎಡವದೆ
ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ. ಮಲಗಿ ಮೇಲೆ ಏನು ಮಾಡ್ತೀಯ? ಸುಖವಾಗಿ ನಿದ್ರೆ ಮಾಡ್ತೀಯ. ಹಲ್ಲೆಲೂಯಾ. ಕನಸುಗಳು ನಿನ್ನನ್ನು ಬಾಧಿಸಲ್ಲ, ದುರ್ಘಟನೆಗಳು ನಿನ್ನ ಕಣ್ಣ ಮುಂದೆ ಬರಲ್ಲ, ಅಪಾಯದ ಸಂಗತಿಗಳು ನಿನ್ನ ಕಣ್ಣ ಮುಂದೆ ಬರಲ್ಲ. ನಿನಗೆ ನಿದ್ದೆ ಬಂತ, ಸುಖಕರವಾದ ನಿದ್ದೆಯನ್ನೇ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಸನ್ನಿವೇಶಗಳು ಪ್ರತಿಕೂಲವಾಗಿರುವುದಾದರೂ, ಪರಿಸ್ಥಿತಿಗಳು ನಿನಗೆ ವಿರುದ್ಧವಾಗಿ ಬರುವಾಗಲೂ, ಯಾವ ಸಂಗತಿಗಳು ನಿನ್ನ ಇರುವುದಾಗಲೂ, ಅಥವಾ ನಿನ್ನನ್ನು ಅನೇಕರು ತಿರಸ್ಕಾರ ಮಾಡುತ್ತಿರುವಾಗಲೂ, ಅನೇಕರು ನಿನ್ನನ್ನು ಹೀಯಾಳಿಸ್ತಿರುವಾಗಲೂ, ಎಲ್ಲ ಸನ್ನಿವೇಶಗಳು ನಾನು ನೆನೆಸುವುದಕ್ಕಿಂತಲೂ ವಿಭಿನ್ನವಾಗಿರುವಾಗಲೂ ನೀನು ಮಲಗುವಂಥದ್ದು ಏನು ಗೊತ್ತಾ? ಶಾಂತವಾದ ನಿದ್ರೆ, ಯೆಹೋವನ ಆಶೀರ್ವಾದದ ನಿದ್ರೆ ನಿನಗೆ ಗೊತ್ತಾಗ್ತದೆ. ಹಾಗಾದರೆ ಯಾರು ನಿದ್ರೆ ಮಾಡ್ತಾನೆ ಶಾಂತವಾಗಿ, ಸನ್ನಿವೇಶಗಳನ್ನು ನೋಡದೆ, ಚಿಂತೆ ಭಯ ಇಲ್ಲದೆ ಆತನು ಇರುವುದಾದರೆ ಆತನು ಶಾಂತವಾಗಿ? ಈ ಸ್ವಾಮಿ ಒಂದು ಹೇಳಿಕೊಡ್ತಿದ್ದಾರೆ, ನಾನು ಈ ಬೂಟಿನಲ್ಲಿ ಇದೇ ಅನುಭವದಲ್ಲಿ, ನಾನು ಮನುಷ್ಯನಾಗಿ ಈ ಲೋಕದಲ್ಲಿದ್ದಾಗ ಇದೇ ಅನುಭವದಲ್ಲಿ ನಾನು ಹೋದೆ, ಆದರೆ ನಾನು ಶಾಂತವಾಗಿ ನಿದ್ರೆ ಮಾಡಿದೆ. ಶಿಷ್ಯರು ಕಳವಳಪಟ್ಟರು, ಶಿಷ್ಯರು ಭಯಪಟ್ಟರು, ಶಿಷ್ಯರು ತಮ್ಮ ಅಂತ್ಯದ ದಿನಗಳನ್ನು ಎಣಿಕೆ ಮಾಡಿದರು. ಆದರೆ ಯೇಸು ಸ್ವಾಮಿ ಅದೇ ಸ್ಥಳದಲ್ಲಿ ಶಾಂತವಾಗಿ ನಿದ್ರೆ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿಗೆ ನಾನು ಮುಗಿಸಲಿಕ್ಕೆ ಬಯಸ್ತೇನೆ. ನಾವು ಇದ್ಮೇಲೆ ಬಹಳಷ್ಟು ವಿಷಯಗಳು ದೇವರ ಚಿತ್ತವಾದಲ್ಲಿ ಮುಂದೆ ದಿವಸದಲ್ಲಿ ನೋಡೋಣ. ರಗದ ಗಡಗ ಶಂದುನಾದ ಗಡಗ ರಿಬಾಲಬ ಶಂದುರಾದ ಗಡಗ ಅಂದನಾದ ಗಡಗ ತುರೀವನ ಅಗನ ಜಗದ ರಿಗದ ಗಡಗ. ದೇವರ ಕರಗಳಿಗೆ ಒಪ್ಪಿಸಿಕೊಡು. ಅಲೆಗಳು ನಿನ್ನ ಮುಂದೆ ಎದುರು ಬರುವಾಗ, ಗಾಳಿಗಳು ಬಿರುಗಾಳಿಯಾಗಿ ಬರುವಾಗ, ಸಮಸ್ಯೆಗಳು ಬಿರುಗಾಳಿಯ ಬದಿಯಲ್ಲಿ ಬರುವಾಗ, ಅನೇಕ ವೈರತ್ವಗಳು ನಮ್ಮನ್ನು ಏನು ಬಿರುಗಾಳಿಯಂತೆ ಹೆರೋದನಂತೆ ನನ್ನ ಬಾಧಿಸುವುದಕ್ಕೆ ಬರುವಾಗ, ಚಿಂತೆಗೊಳ್ಳದೆ ಭಯಪಡದೆ ಶಾಂತವಾಗಿರುವುದಾದರೆ ಅಲ್ಲಿ ದೇವರ ಮಹಿಮೆಯ ಕಾರ್ಯಗಳು ನಾವು ಕಾಣ್ತೇವೆ. ಪೇತ್ರನನ್ನು ಅಲ್ಲಿಂದ ಶಾಂತವಾಗಿ ನಿದ್ರೆ ಮಾಡಿಸಿದ ದೇವರು ಅಲ್ಲಿಂದ ಹೊರಗೆ ತರುವುದಕ್ಕೆ ಶಕ್ತನಾಗಿರುವುದಾದರೆ, ದೇವದೂತರ ಸೇವೆಯಲ್ಲಿ ಪ್ರಕಟವಾಗಿರುವುದಾದರೆ, ಒಂದು ರಾತ್ರಿಯಲ್ಲಿ ನಿದ್ರೆ ಮಾಡುವಾಗ ಮುಂಜಾನೆಯಲ್ಲಿ ಒಂದು ಹರ್ಷದ ವಾತಾವರಣ ಉಂಟು ಮಾಡಲು ಶಕ್ತನಾದ ದೇವರು. ರಾತ್ರಿ ಎಂಬುದು ನಿಮ್ಮನ್ನು ಬಾಧಿಸುತ್ತಿರುವಾಗ ಒಂದು ನಮಗೊಂದು ನಿರೀಕ್ಷೆ ಇದೆ, ಒಂದು ಮುಂಜಾನೆ ಇದೆ. ಕತ್ತಲೆ ನಮ್ಮನ್ನು ಕೈಯುವಾಗ ನಿನ್ನ ಚಿಂತೆಗೊಳ್ಳದೆ ಯೆಹೋವನಲ್ಲಿ ಭರವಸೆ ಇಟ್ಟವನಾಗಿ ನಿಷ್ಕಳಂಕನಾಗಿ ಕಾಣಲ್ಪಡುವುದಾದರೆ ಒಂದು ಮುಂಜಾನೆಯ ದಿನ ನಮಗಿದೆ, ಮುಂಜಾನೆಯ ಸಮಯ ನಮ್ಮ ಮುಂದೆ ಇದೆ. ಅದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಎಲ್ಲ ದಿವಸ ಕತ್ತಲೆ ಅಲ್ಲ, ಎಲ್ಲ ದಿವಸ ಕಾರ್ಗತ್ತಲೆ ಅಲ್ಲ, ಎಲ್ಲ ದಿವಸವೂ ಸಮಸ್ಯೆ ಅಲ್ಲ, ಎಲ್ಲ ದಿವಸವೂ ಬಿರುಗಾಳಿ ಅಲ್ಲ. ಆದರೆ ಈ ಅನುಭವದಲ್ಲಿ ನನ್ನನ್ನು ನಡೆಸುವ ದೇವರು ನನ್ನ ಜೊತೆ ಇದ್ದಾನೆ, ಆತನು ಬಯಸ್ತಾನೆ. ಆತನಲ್ಲಿ ನಾನು ಭರವಸೆ ಇಡಬೇಕೆಂಬುದಾಗಿ, ಆತನಲ್ಲಿ ನಾವು ಶಾಂತವಾಗಿರಬೇಕೆಂಬುದಾಗಿ. ನಿನ್ನ ಚಿಂತಾಭಾರವನ್ನು ಯೆಹೋವನಲ್ಲಿ ಹಾಕು, ಆತನು ಅದನ್ನು ಸಾಗಿಸ್ತಾನೆ. ನಮಗೆ ವಿಶ್ರಾಂತಿ ಕೊಡುವ ದೇವರು, ನಮಗೆ ಸಮಾಧಾನ ಕರ್ತನಾದ ದೇವರು ನಮ್ಮೊಂದಿಗಿದ್ದಾನೆ. ಆತನ ಸಮಾಧಾನ ನಮ್ಮ ಯಜಮಾನನಂತೆ ನಮ್ಮ ಹೃದಯವನ್ನು ಆಳ್ವಿಕೆ ಮಾಡಲಿ. ನಾವು ಒಪ್ಪಿಸಿಕೊಡೋಣ. ಒಂದು ಕ್ಷಣ ನೋಡೋಣ. ನಾವು ಭಯಪಟ್ಟೆವು, ನಾವು ಚಿಂತೆಗೊಳಗಾದೆವು, ನಾವು ಸಂಶಯ ಪಟ್ಟೆವು. ಆದರೆ ಈ ಸಂದರ್ಭದಲ್ಲಿ ಈ ಮಾರ್ಗದಲ್ಲಿ ಹಾದುಗೊಳಿಸಿದ ದೇವರ ಮುಖವನ್ನು ನೋಡೋಣ. ಆತನ ಮುಖವನ್ನು ನೋಡುವುದಾದರೆ ಮಾತ್ರ ನಮಗೆ ಕಳವಳ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ. ಅಲ್ಲಿಂದ ಹೊರಗೆ ತರ್ತಾನೆ ದೇವರು. ಶಾಂತತೆ, ಸಮಾಧಾನ ನಿನ್ನಲ್ಲಿ ಆಳ್ವಿಕೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ರಗದ ಗಡಗ ಶಂದನ. ಹಾಗೆ ಕಣ್ಣುಗಳು ಮುಚ್ಚಿಕೊಂಡಿರೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ ಮುಖ
ಸ್ತೋತ್ರವನ್ನು ಸಲ್ಲಿಸು. ಹೌದು ಸ್ವಾಮಿ, ಬಿರುಗಾಳಿ ನಾಲ್ಕು ಕಡೆಯಿಂದ ನಮಗೆ ವಿರುದ್ಧವಾಗಿ ಬರುವುದಾದರೂ ಕರ್ತನೆ ನಮ್ಮ ಭದ್ರಕೋಟೆ ನೀನಾಗಿದೆ ಸ್ವಾಮಿ. ಯೆಹೋವನ ನಾಮವು ಬಲವಾದ ಬುರುಜು, ಶಿಸ್ಸನ್ನು ಅದರಲ್ಲಿ ಹೋಗಿ ಭದ್ರವಾಗಿರುವ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯ, ನಮ್ಮ ಕರ್ತನ ಹೆಸರು ಅದು ಬಲವಾದ ಬುರುಜು ಆಗಿದೆ. ಹಲ್ಲೆಲೂಯಾ. ಆತನ ಆಶ್ರಯದಲ್ಲಿರುವಂಥ ಸಮಯದಲ್ಲಿ ಯಾವುದಕ್ಕೂ ಭಯಭೀತಿಗೆ ಅವಶ್ಯಕ ಕರ್ತನೆ ಆಸ್ಪದವಿಲ್ಲ. ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪರಿಶುದ್ಧನ ಪರಲೋಕ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆನಿಗೆ ಸ್ತೋತ್ರವನ್ನು ಸಲ್ಲಿಸುವೆ. ಕರ್ತನೆ, ಹೌದು ಸ್ವಾಮಿ, ಇದನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಾವು ಸಭೆಯ ಕೂಡಿ ಬಂದು ಆರಾಧಿಸುವ ಕೃಪೆಗೆ ನಮ್ಮ ನೀನ ನಡೆಸದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವೆ. ಹೌದು, ನನ್ನ ಪ್ರಸನ್ನದ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಸ್ಥಳದಲ್ಲಿ ಆವರಿಸದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ನಮ್ಮನ್ನೆಲ್ಲ ತುಂಬಿಸದಕ್ಕಾಗಿರೋ ಸ್ತೋತ್ರವನ್ನು ಸಲ್ಲಿಸುವೆ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ನೀವರೆ ನಿನ್ನ ಬಲಪಡಿಸದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಎಂಬ ಕತ್ರ, ಹೌದು ಸ್ವಾಮಿ, ಜಲ ಕತ್ತ ಸ್ನಾನವನ್ನು ನಮಗೆ ಮಾಡೋದಕ್ಕಾಗಿನ ಸ್ತೋತ್ರವನ್ನು ಸಲ್ಲಿಸುವೆ. ಆಶೀರ್ವದಿಸು, ನಡೆಸು ಸ್ವಾಮಿ. ವಾಕ್ಯವನ್ನು ದಾಸ್ತನಿಗಾಗಿ ಸ್ತೋತ್ರವನ್ನು ಕೂಡ ಆಶೀರ್ವಾದ ಮಾಡು. ಶಕ್ತವಾದಲ್ಲಿ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಕೂಡಿ ಬಂದೆಲ್ಲ ನನ್ನ ಜನರಿಗಾಗಿ ಸ್ತೋತ್ರ. ಆನ್ಲೈನ್ ಭಿಕ್ಷು ಜನರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರ ಹೆಸರಿಸಿ ಆಶೀರ್ವದಿಸಬೇಕನ್ನೋ ಪ್ರಾರ್ಥನೆ ಮಾಡ್ತಾರಪ್ಪ. ಆರಾಧನೆ ಮುಗಿಸಿ ಮನೆಗೆ ಹೋಗೋದನ್ನು ಜನಿಸುತ್ತಲೂ ದೈವಿಕ ಕಾಲು ಉಂಟಾಗಲು ಸ್ವಾಮಿ. ವಾರ ಬಿಡರ ಜೊತೆ ನಿಂತಾನಿದ್ದು ಸ್ವಾಮಿ. ಅವರೆಲ್ಲ ಕೆಲಸ ಕಾರ್ಯಗಳನ್ನು, ಕೃಷಿ ತೋಟಗಳನ್ನು, ಮಾಡಿದ ವ್ಯಾಪಾರ ವ್ಯವಹಾರಗಳನ್ನು, ಅವರ ಕುಟುಂಬವನ್ನು ನೀನು ಆಶೀರ್ವದಿಸಬೇಕನ್ನೋ ಪ್ರಾರ್ಥನೆ ಮಾಡ್ತಪ್ಪ. ಯಾವುದೇ ಕೊರತೆಗಳು, ಕಣ್ಣೀರು, ಚಿಂತೆಗಳು, ರೋಗಗಳು, ದುಃಖಗಳು, ಅಕಾಲಿಕ ಮರಣಗಳು ನಿನ್ನ ಜನರಿಗೆ ಸಂಭವಿಸದಂತೆ ನಿನ್ನ ರಕ್ತದಲ್ಲಿ ಮುದ್ರಿಸಿ ನಡೆಸಬೇಕನ್ನೋ ಪ್ರಾರ್ಥನೆ ಮಾಡ್ತಪ್ಪ. ಯಾವ ಕೇಡು ಸಂಭವಿಸೋದು, ಉಪದ್ರ ಗುಡಾರ ಬರಲಾರ್ದು ಹಾಕಿರ್ಬೇಕಾ ಸ್ವಾಮಿ. ಯಾವುದು ಉಪದ್ರ ಬರದಂತೆ ನಿನ್ನ ದೈವಿಕ ಕಾವು ಸದಾಕಾಲ ಜನ ಸುತ್ತಲೂ ಉಂಟಾಗಲಿ ಸ್ವಾಮಿ. ಕರ್ತನೆ, ತಿರುಗಿ ನಿನ್ನ ಸನ್ನಿಧಿಯಲ್ಲಿ ಕಾಣಲ್ಪಡೋ ತನಕ ನೆರಕ್ಕೆಲೆ ಮರೆಮಾಚು ಅಪ್ಪ. ಒಳ್ಳೆ ಸಾಕ್ಷ್ಯ ನಿನ್ನ ಸನ್ನಿಧಿಯಲ್ಲಿ ಕಾಣಲ್ಪಡೋದು ಸಹಾಯ ಮಾಡು ದೇವ. ನೀ ಹಾಗೆ ಮಾಡಿ ಸ್ತೋತ್ರ ಸಲ್ಲಿಸ್ತಾನೆ. ಎಲ್ಲ ಘನತೆ ಮಾನವನಿಗೆ ಸಲ್ಲಿಸ. ವಿಶೇಷವಾಗಿ ಸಭಾಪಾಲಕ ಸ್ತೋತ್ರ, ಸಭಾಪಾಲಕ ಸ್ತೋತ್ರ, ಮಗನಿಗಾಗಿ ಸ್ತೋತ್ರ, ಆ ಕುಟುಂಬಕ್ಕೆ ರೇಚಲ್ಗಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡು. ವಿಶೇಷವಾದ ರೀತಿಯಲ್ಲಿ ಕರ್ತನೆ, ನಿನ್ನ ಸೇವೆಯಲ್ಲಿ ದಾಸನನ್ನು ಕರ್ತನೆ, ಆಶ್ರಯದಲ್ಲಿ ದಾಸನ ಶಕ್ತವಾದ ಸೇವೆಯಲ್ಲಿ ಉಪಯೋಗಿಸ್ಕರ್ತನೆ. ಅವರ ಜೀವಿತದಲ್ಲಿ ಮಾಡಿದಂಥ ಒಂದು ವಾಗ್ದಾನಗಳು ದೇವರೇ, ಆ ಕರ್ತನೆ ನೀನು ತಾನು ನೆರವೇರಿಸಬೇಕನ್ನೋದು ಪ್ರಾರ್ಥನೆ ಮಾಡ್ತಪ್ಪ. ಅವರಿಗೆ, ಅವರ ವಿರುದ್ಧ, ಅವರ ಕುಟುಂಬಕ್ಕೆ, ಅವರ ಸೇವೆ ವಿರುದ್ಧವಾಗಿ ದೇಶದಲ್ಲಿ ಕಾರ್ಯ ಮಾಡುವಂಥ ಎಲ್ಲ ಕತ್ತಲೆ ಶಕ್ತಿ, ಅಂಧಕಾರ ಶಕ್ತಿ ಬಲ, ಎಲ್ಲ ಮಾನಸಿಕ ಬಲಗಳು ನಜರೇತ್ ಯೇಸುವಿನ ಪರಿಪೂರ್ಣ ಅಳಿದೋಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ ದೈವಿಕ ಕಾವಲು ಸುತ್ತಲೂ ಉಂಟಾಗಲಿ ಸ್ವಾಮಿ. ಅಪ್ಪ, ಶಕ್ತವಾದ ರೀತಿಯಲ್ಲಿ ಸೇವೆಯಲ್ಲಿ ಉಪಯೋಗಿಸ್ಕರ್ತನೆ. ಅದ್ಭುತಗಳು ನಡೆಯಲಿ, ಅತಿಶಯಕಾರಿ ನಡೆಯಲಿ, ರೋಗಿಗಳು ಸೌಖ್ಯವಾಗಲಿ, ಕುರುಡರು ಕಾಣಲ್ಪಡಲಿ, ಕಿವುಡರು ಕೇಳಲ್ಪಡಲಿ, ಮೂಗಲು ಮಾತಾಡಪಡಲಿ, ಕುಂಟರು ನಡೆಯಲ್ಪಡಲಿ ಸ್ವಾಮಿ. ಸತ್ತವರು ಕೂಡ ಅವರೇ ಸೇವೆ ಮೂಲಕ ಎದ್ದು ಬರುವಂಥ ಸಹಾಯ ಮಾಡು ದೇವನ. ಹಾಗೆ ಮಾಡಿ ಸ್ತೋತ್ರ ಸಲ್ಲಿಸ್ತಾನೆ. ತಿರುಗಿ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಆಶೀರ್ವದಿಸು, ನಡೆಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇಲೆ. ನಮ್ಮ ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಐಕ್ಯತೆಯನ್ನು ನಡೆಸಿ ಈಗಲೂ ಯಾವಾಗಲೂ ನಮ್ಮೆಲ್ಲರ ಜೊತೆ ಇರಲಿ. ಯೇಸು ರಕ್ತಕ್ಕೆ ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಹಾನಿ ಇಲ್ಲ, 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 ಹಾನಿ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ದೇವ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ.